ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಇವತ್ತಿನ ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕ್ರೀಡಾ ಸಂಚಿಕೆಯಲ್ಲಿ ಕೇಳಿ, ಹಿರಿಯ ಕ್ರೀಡಾಪಟು, ಈಜು ತರಬೇತುದಾರ ಹಾಗೂ ಖೇಲೋ ಇಂಡಿಯಾ ರಾಜ್ಯ ಉತ್ಕೃಷ್ಟತಾ ತರಬೇತಿ ಕೇಂದ್ರ ವಿದ್ಯಾನಗರ ಬೆಂಗಳೂರಿನ ಮುಖ್ಯ ತರಬೇತುದಾರರಾದ ಎಸ್ ಸುಂದರೇಶ್ ಜೊತೆಗೆ ಮಾತುಕತೆ. ಪ್ರಿಯ ಕೇಳುಗರೆ, ಸ್ಟುಡಿಯೋದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಖೇಲೋ ಇಂಡಿಯಾ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಥವಾ ರಾಜ್ಯ ಉತ್ಕೃಷ್ಟತಾ ತರಬೇತಿ ಕೇಂದ್ರ ವಿದ್ಯಾನಗರ ಬೆಂಗಳೂರು ಇಲ್ಲಿನ ಮುಖ್ಯ ತರಬೇತುದಾರರಾಗಿರುವ ಸುಂದರೇಶ್ ಸತ್ಯನಾರಾಯಣ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸುಂದರೇಶ್, ನಿಮ್ಮನ್ನು ನೋಡುವಾಗ ನೀವು ಒಂದು ಟೈಮಲ್ಲಿ ಈಜು ಪಟುವಾಗಿದ್ದೀರಿ ಅಂತ ಹೇಳಿ ಕಷ್ಟ. ಯಾಕಂತ ಹೇಳಿದ್ರೆ ಯು ಆಲ್ಮೋಸ್ಟ್ ಲುಕ್ ಲೈಕ್ ಎ ಬಾಡಿ ಬಿಲ್ಡರ್, ವೇಟ್ ಲಿಫ್ಟರ್. ಸೊ ಯು ಇನ್ ದ ರಾಂಗ್ ಸ್ಪೋರ್ಟ್, ಯು ನ್ಯಾಷನಲ್ ಲೆವೆಲ್ ಅಲ್ಲಿ ಚಾಂಪಿಯನ್ ಆಗಿದ್ರು ಅಂತ ಕೇಳಿದ್ರೆ ನೀವು ಸ್ವಿಮ್ಮಿಂಗ್ ಅಲ್ಲಿ. ಹೌದು, ನಾನು ನ್ಯಾಷನಲ್ ಲೆವೆಲ್ ಅಲ್ಲಿ ಚಾಂಪಿಯನ್ ಆಗಿದ್ದೆ. ಲೈಕ್ ಇಟ್ ವಾಸ್ ಬಿಟ್ವೀನ್ ದ ಇಯರ್ಸ್ ಆಫ್ 1984 to 1997. ಯೂಶಲಿ ನೋಡಿ, ಸ್ವಿಮ್ಮರ್ಸ್ ಯಾರೇ ಆದರೂ ಬಾಡಿ ಬಿಲ್ಡರ್ ಥರನೇ ಕಾಣಿಸೋದು. ಬಿಕಾಸ್ ದೇ ಸ್ವಿಮ್ ಟ್ರೈನ್ ಲೈಕ್ ದ್ಯಾಟ್. ನಾವು ಸ್ವಿಮ್ ಮಾಡೋ ಫಿಟ್ನೆಸ್ ಇರೋ ಸಮಯದಲ್ಲೂ ಐ ವಾಸ್ ಲುಕಿಂಗ್ ಲೈಕ್ ದ್ಯಾಟ್ ಓನ್ಲಿ. ಯು ಸಿ ಎನಿ ಸ್ವಿಮ್ಮರ್, ಹಿ ಲುಕ್ಸ್ ಹ್ಯೂಜ್, ವೆರಿ ಗುಡ್ ಬಿಲ್ಟ್ ವಿತ್ ಎ ವೆರಿ ನೀಟ್ ಬಾಡಿ ಟೋನ್ ಆ್ಯಂಡ್ ಎ ವೆರಿ ಗುಡ್ ಸ್ಕಿನ್ ಕಲರ್. ಸೊ ಆಬ್ವಿಯಸ್ಲಿ ಆ ಫಿಸಿಕ್ ನನಗೆ ಇಲ್ಲಿವರೆಗೂ ಮೇಂಟೈನ್ ಮಾಡ್ಕೊಂಡಿದ್ದೀನಿ, ಹಾಗೆ ಕಾಣ್ತೀನಿ ಅಷ್ಟೆ. ಆ ಸಂದರ್ಭದಲ್ಲಿ ಈಜಿಗೆ ಹೇಗೆ ಬಂದ್ರಿ ತಾವು, ಸುಂದರೇಶ್, ಹೇಳ್ತೀರಾ? ನಾನು ನನ್ನ ತರಬೇತಿಯನ್ನು ಶುರು ಮಾಡಿದ್ದು 1984ನೇ ಇಸ್ವಿ. ಸಾಧಾರಣ ನಾನಾಗ 3ನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದೆ ಅನ್ನೋದು ನನ್ನ ಅನಿಸಿಕೆ. ಲೈಕ್ ನನ್ನ ಸೋದರ ಮಾವ ಜಿ ಕೃಷ್ಣಸ್ವಾಮಿ ಅಂತ ಮಹಾಜನ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿ ಕೂಡ ಇದ್ದರು. ಅವರು ಮಕ್ಕಳಿಗೆ ಓದು, ತರಬೇತಿ, ಕ್ರೀಡೆಗಳಲ್ಲಿ ಚೆನ್ನಾಗಿ ಭಾಗವಹಿಸಬೇಕು ಅನ್ನೋ ಮನೋಭಾವನೆಯಿಂದಾಗಿ ನನ್ನನ್ನು ಈಜು ತರಬೇತಿಗೆ, ಆವಾಗ ಮೊಟ್ಟ ಮೊದಲ ತರಬೇತಿ 1984ನೇ ಇಸ್ವಿಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಮೊಟ್ಟ ಮೊದಲ ಉಚಿತ ಈಜು ತರಬೇತಿ ನಮಗೆ ನಡೆದಂಥದ್ದು. ಆವಾಗ ನನ್ನ ಕೋಚು ನಾಭಿರಾಜ್ MP ಅಂತ, ಈಗ ಕರೆಂಟ್ಲಿ ಈಸ್ ಎ ರಿಟೈರ್ಡ್ ಕೋಚ್. ಆವಾಗ ತರಬೇತಿಗೆ ಸೇರಿಸಿದ್ರು. ಅದೊಂದು 21 ದಿನದ ತರಬೇತಿ ನಡೀತು. ಆ ಒಂದು 21 ದಿನದ ತರಬೇತಿಯಲ್ಲಿ ನಾನು ಕಲಿತಿದ್ದಂಥ ಅಥವಾ ನನ್ನ ಇಂಟ್ರೆಸ್ಟನ್ನು ನೋಡಿ ತರಬೇತುದಾರರು ನನ್ನನ್ನು, ನೀನು ಮುಂದೆ ಬಂದರೆ ಉತ್ತಮವಾಗಿ ಈಜ್ಬೋದು, ಒಳ್ಳೆ ಈಜುಪಟುವಾಗ್ಬೋದು, ಅಥವಾ ಮುಂದೆ ಚಾಂಪಿಯನ್ ಕೂಡ ಆಗ್ಬೋದು ಅಂತ ನನ್ನ ಗುರುತಿಸಿ ರೆಗ್ಯುಲರ್ ಆಗಿ ಬರಲಿಕ್ಕೆ ನನ್ನ ಸೋದರ ಮಾವನ ಜೊತೆ ಮಾತನಾಡಿ ರೆಗ್ಯುಲರ್ ಆಗಿ ಬರೋ ಒಂದು ಪ್ರೋಗ್ರಾಮ್ ಶುರುವಾಯಿತು. ನಿಮಗೂ ಕೂಡ ಆಸಕ್ತಿ ಇತ್ತಾ? ನನಗೂ ಆಸಕ್ತಿ ಇತ್ತು. ನೀರು ಕಂಡ್ರೆ ಯಾರಿಗೆ ಆಸಕ್ತಿ ಇರೋದಿಲ್ಲ? ಸೊ ಆಬ್ವಿಯಸ್ಲಿ ನೀರಲ್ಲಿ ಕುಣಿಬೇಕು, ಜಂಪ್ ಮಾಡಬೇಕು, ಆ ಥರ ಒಂದು ಭಾವನೆಗಳೇ ಇತ್ತು ಹೊರತು ತರಬೇತಿ ಪಡಿಬಹುದು ಅನ್ನೋ ಒಂದು ಭಾವನೆ ನನಗೆ ಆ ಸಮಯದಲ್ಲಿ ಇರಲಿಲ್ಲ. ವೆನ್ ಯು ಟೇಸ್ಟ್ ದ ಸಕ್ಸಸ್ ಯು ಫೀಲ್ ಫಾರ್ ಇಟ್ ಮೋರ್. ಆ ರೀತಿಯಲ್ಲಿ 1984ನೇ ಇಸ್ವಿಲಿ ನಾವು ತರಬೇತಿಯನ್ನೇ ಪ್ರಾರಂಭ ಮಾಡಿದ್ವಿ. ಆ ಸಮಯದಲ್ಲಿ 1986ನೇ ಇಸ್ವಿನಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ರೋಟರಿ ಸಂಸ್ಥೆ ಜಿಲ್ಲಾ ಮಟ್ಟದ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿತ್ತು. ಆ ಸಮಯದಲ್ಲಿ ನಾವು ಆ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಮ್ಮ ಕೋಚ್ ಕೂಡ ಹೇಳಿದರು. ಅದರಲ್ಲಿ ಭಾಗವಹಿಸಿದ್ದೆ ಕೂಡ. ಭಾಗವಹಿಸಿದಾಗ ಆ ಮೊಟ್ಟ ಮೊದಲ ಸ್ಪರ್ಧೆಯಲ್ಲೇ ನನಗೆ 2 ಚಿನ್ನದ ಪದಕ ಬಂದಿತ್ತು. ದಟ್ ಬಿಕೇಮ್ ದ ಇನ್ಸ್ಪಿರೇಷನ್ ಫಾರ್ ಮೀ. ಸೊ ಇನ್ನು ಹಿಂತಿರುಗೋದು ನೋಡೋದೇ ಬೇಡ ಅಂತ ಹೇಳಿ, ಅದೊಂದೇ ಅಲ್ಲ, ನನ್ನ ಒಂದು ಸ್ನೇಹಿತರ ಸರ್ಕಲ್ ಏನಿದೆಯಲ್ಲ, ಫ್ರೆಂಡ್ ಸರ್ಕಲ್, ಐ ಬಿಕೇಮ್ ಪಾಪ್ಯುಲರ್. ಸುಂದರೇಶ್ ರೆಕಗ್ನೈಸ್ಡ್ ಸ್ವಿಮ್ಮರು, ಮೆಡಲ್ ಬಂತಂತೆ. ಮತ್ತೆ ಇನ್ನೊಂದೇನಾಗುತ್ತೆ ನೋಡಿ, ವೆನ್ ಯು ಗೆಟ್ ದ ರೆಕಗ್ನೇಷನ್ ನಾಟ್ ಓನ್ಲಿ ಇನ್ ಯುವರ್ ಫ್ರೆಂಡ್ಸ್ ಬಟ್ ಯು ಆಲ್ಸೋ ಬಿಕಮ್ ಪಾಪ್ಯುಲರ್ ಇನ್ ದಿ ನೈಬರ್ಹುಡ್. ಅಕ್ಕಪಕ್ಕದ ಮನೆಯಲ್ಲೂ ನಿಮ್ಮನ್ನ ಗುರುತಿಸಕ್ಕೆ ಶುರು ಮಾಡ್ತಾರೆ. ಪದಕ ಗೆದ್ದಂತ ಒಂದು ಸಂಭ್ರಮ ಏನಿತ್ತು, ಅದನ್ನ ಸಂಭ್ರಮಿಸಕ್ಕೆ ಒಂದು ಕಾರಣ ಎಕ್ಸ್ಟ್ರಾ ಇತ್ತು. ಯಾಕಂದ್ರೆ ಆ ಸಮಯದಲ್ಲಿ ಅದು ನ್ಯೂಸ್ ಪೇಪರ್ ಅಲ್ಲಿ ಕೂಡ ಬಂದಿತ್ತು. ಆ ಸಮಯದಲ್ಲಿ ನ್ಯೂಸ್ ಪೇಪರ್ ಬರುವುದೇ ಒಂದು ದೊಡ್ಡ ಸಾಧನೆ. ನ್ಯೂಸ್ ಪೇಪರ್ ಅಲ್ಲಿ ಬರುತ್ತೆ ಅಂತಂದ್ರೆ ನ್ಯೂಸ್ ಅಲ್ಲಿ ಓದಿರೋರಿಗೆಲ್ಲ ಹೆಸರು ಗೊತ್ತು, ಮತ್ತೆ ಶಾಲೆಯಲ್ಲಿ ಓದ್ತಾ ಇರೋ ಪ್ರಿನ್ಸಿಪಲ್ ಆಗಲಿ, ಟೀಚರ್ಸ್ ಆಗಲಿ ಗುರುತಿಸ್ತಾರೆ. ಒಂದು ಎಕ್ಸ್ಟ್ರಾ ಪ್ರಿಫರೆನ್ಸ್ ಇರುತ್ತೆ. ಅವಾಗಿದ್ದಾಗ ಈ ಒಂದು ಅವಕಾಶಗಳನ್ನು ನಾವು ಉಪಯೋಗಿಸ್ಕೊಳ್ಬೇಕು. ಆ ರೀತಿ ನನಗೆ ಈಜಿನಲ್ಲಿ ಇಂಟ್ರೆಸ್ಟ್ ಕೂಡ ಬೆಳೀತು. ಅದೇ ರೀತಿ ನಾನು ಕಂಟಿನ್ಯೂಸ್ ಆಗಿ ನನ್ನ ತರಬೇತಿಗೆ ಹೋಗ್ತಾ ಇದ್ದೆ. ಅಷ್ಟೇ ಇಂಟ್ರೆಸ್ಟ್ ಇಟ್ಕೊಂಡು ನಮ್ಮ ತರಬೇತುದಾರರು ಕೂಡ ನಮಗೆ ತರಬೇತಿಯನ್ನು ಮಾಡಿದ್ರು. ರಾಷ್ಟ್ರ ಮಟ್ಟದಲ್ಲಿ ನೀವು ಪದಕ ಗಳಿಸಬೇಕಂತ ಹೇಳಿದ್ರೆ ಅದಕ್ಕೆ ಸೌಲಭ್ಯಗಳು ಕೂಡ ಬೇಕು. ಈಜಿನಲ್ಲಿ ಮೈಸೂರಿನಲ್ಲಿ ಆವಾಗ ಬೇಕಾದಷ್ಟು ಸೌಲಭ್ಯಗಳು, ರಾಷ್ಟ್ರ ಮಟ್ಟದ ಚಾಂಪಿಯನ್ ಆಗುವಂಥ ಒಂದು ಸೌಲಭ್ಯಗಳು ಇತ್ವಾ? ಈಗಿನ ಒಂದು ಸಮಯಕ್ಕೆ ಹೋಲಿಸ್ಕೊಂಡ್ರೆ ಆಗಿನ ಸಮಯದಲ್ಲಿ ಆ ರೀತಿಯಾದಂಥ ಒಂದು ಸೌಲಭ್ಯ ಇರಲಿಲ್ಲ. ಈ ಮಾಮೂಲಿ ಬಾಡಿ ಬಿಲ್ಡರ್ಸ್ ಜಿಮ್ನೇಷಿಯಂ ಥರ ಏನಿರ್ತಾ ಇತ್ತು ಅದೇ ಥರನೇ ಇರ್ತಾ ಇದ್ದಿದ್ದಂಥ ಒಂದು ಕಾಲ. ಆ ಸಮಯದಲ್ಲಿ ನಮಗೆ
ನನ್ನ ತರಬೇತುದಾರಾದ ನಾಬಿರಾಜ್ ಏನಿದ್ರಲ್ಲ ಅವ್ರ ಜೊತೆ ಇನ್ನೊಬ್ರು ತರಬೇತುದಾರಿದ್ರು, ಶ್ರೀಯುತ ಪುಟ್ಟಸ್ವಾಮಿ ಅಂತ ಹೇಳಿ. ಅವರು ಫಿಟ್ನೆಸ್ಸಲ್ಲಿ ಭಾಳ ಚೆನ್ನಾಗಿ ತಿಳ್ಕೊಂಡಿದ್ರು. ಫಿಟ್ನೆಸ್ ಹೇಗೆ ಮಾಡಿಸ್ಬೇಕು ಮಕ್ಕಳಿಗೆ, ಏನು ಎತ್ತ, ವಿತ್ ವೆಯ್ಟ್ಸ್ ಮಾಡಿದ್ರೆ ಯಾವ ರೀತಿ ಅವ್ರು ಪರ್ಫಾರ್ಮೆನ್ಸ್ ಮಾಡ್ಬೋದು, ಅಥವಾ ವಿತೌಟ್ ವೆಯ್ಟ್ ಟ್ರೈನಿಂಗ್ ಮಾಡಿದ್ರೆ ಯಾವ ರೀತಿ ಮಾಡ್ಬೋದು, ಮತ್ತು ರನ್ನಿಂಗ್ ಆಸ್ಪೆಕ್ಟ್ಸು, ಎಂಡುರೆನ್ಸ್ ಟ್ರೈನಿಂಗ್ ಯಾವ ಥರ ಮಾಡಬೇಕು ಅನ್ನೋದು ಹೇಳಿ ಅವ್ರು ಭಾಳ ಚೆನ್ನಾಗಿ ತಿಳ್ಕೊಂಡಿದ್ರು. ನಮಗೆ ಅವರು ವೆಯ್ಟ್ ಟ್ರೈನಿಂಗು ಕೂಡ ಮಾಡಿಸ್ತಾ ಇದ್ರು, ಮತ್ತು ಸ್ವಿಮ್ಮಿಂಗ್ ಜೊತೆಗೆ ಓಡಿಸೋದು, ಮತ್ತು ಮೈಸೂರಿನಲ್ಲಿ ಬೆಟ್ಟ ಇದ್ದಾಗ ಅದನ್ನು ಹತ್ತೋದು ಇಳಿಯೋದು, ಅಲ್ಲಿ ಟ್ರೈನಿಂಗ್ ಮಾಡೋ ಅಂಥದ್ದು, ಬಹಳಷ್ಟು ಸಲಕರಣೆಗಳೇ ಇಲ್ಲದೆ ಇರೋವಂಥ ಒಂದು ತರಬೇತಿನ ನಮಗೆ ನೀಡಿದರು. ಆ ರೀತಿಯಲ್ಲಿ ಏನಾಯಿತು ಅಂತಂದ್ರೆ ನಮಗೆ ಸ್ಟ್ರೆಂತ್ ಟ್ರೈನಿಂಗ್ ಕೂಡ ಆಯಿತು. ಅಂದರೆ ಫೌಂಡೇಶನ್ ಚೆನ್ನಾಗಿ ಸಿಕ್ತು, ಫೌಂಡೇಶನ್ ಭಾಳ ಚೆನ್ನಾಗಿ ಸಿಕ್ತು. ಇಬ್ಬರಿಂದ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅಂತ ಹೇಳೋಕ್ಕೆ ಆಗುತ್ತೆ ಅನ್ನೋದೇ. ಆದರೆ ಈಗ ನಮಗೆ ನಾಬಿರಾಜ್ ಸರ್ ಇದ್ದರು, ಜೊತೆಗೆ ಪುಟ್ಟಸ್ವಾಮಿ ಸರ್ ಇದ್ದರು. ಒಬ್ಬರು ನೀರಿನಲ್ಲಿ ಟೆಕ್ನಿಕಲ್ ಆಗಿ ನಮಗೆ ತುಂಬ ಚೆನ್ನಾಗಿ ಕಲಿಸ್ತಾ ಇದ್ರು, ಮತ್ತು ಡ್ರೈ ಲ್ಯಾಂಡ್ ಬಹಳ ಚೆನ್ನಾಗಿ ನಮಗೆ ತರಬೇತಿಯನ್ನು ಕೊಟ್ಟರು. ಸೊ ಅವಾಗ ಏನಾಯಿತು, ಎರಡು ಕೈ ಸೇರಿದಾಗ ನಮಗೆ ಒಳ್ಳೆ ತರಬೇತಿ ಕೂಡ ಸಿಕ್ತು. We are really lucky to have those two persons at that moment of time. ಇದಲ್ಲದೆ ನಮಗೆ ಮೈಸೂರು ವಿಶ್ವವಿದ್ಯಾನಿಲಯದ ಈಜುಕೊಳದಲ್ಲೇ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದಿದ್ದರಿಂದ ಮೈಸೂರು ವಿಶ್ವವಿದ್ಯಾನಿಲಯದಲ್ಲೇ ಇದ್ದಂಥ ಒಂದು ಜಿಮ್ನೇಷಿಯಮ್ಗೆ ಆಕ್ಸೆಸ್ ಕೂಡ ಇತ್ತು ನಮಗೆ. ಸೊ ಅವಾಗ ಏನು ಮಾಡ್ತಾ ಇದ್ವಿ, ನಾವು ವಾರಕ್ಕೆ 2 ದಿನ ಹೋಗಿ ಅಲ್ಲಿ ಟ್ರೈನಿಂಗ್ ಮಾಡ್ಕೊಂಡು ಕೂಡ ಬರ್ತಾ ಇದ್ವಿ. ಆ ಇದ್ದಂಥ ವ್ಯವಸ್ಥೆಯಲ್ಲಿ ನಾವು ಭಾಳಷ್ಟು ಅದನ್ನೇ ಉಪಯೋಗಿಸ್ಕೊಂಡು ನಮ್ಮ ತರಬೇತಿ ಯಾವ ಮಟ್ಟಕ್ಕೆ ರೀಚ್ ಮಾಡ್ಬೋದನ್ನ ನಮಗೆ ತರಬೇತಿಯನ್ನು ನೀಡಿದರು. ನಾವು ಅದೇ ರೀತಿ ಅಭ್ಯಾಸ ಕೂಡ ಮಾಡಿದ್ವಿ. ನಾವು ರಾಷ್ಟ್ರ ಮಟ್ಟದಲ್ಲಿ ಪದಕ ಗಳಿಸಿದ್ದೀರಿ ಅಂತ ಹೇಳಿದ್ರಿ. ಯಾವ ಇವೆಂಟಲ್ಲಿ, ಯಾವ ವರ್ಷ, ಹೇಗಾಯ್ತು ಅದು ಸಾಧ್ಯ ಹೇಳ್ಬೋದಾ? ನನಗೆ ಮೊಟ್ಟ ಮೊದಲನ ಅಪಿಯರೆನ್ಸು ಇಟ್ ವಾಸ್ ಅಟ್ ಲಕ್ನೋ 1987ನಲ್ಲಿ. ನಾನು 50 ಮೀಟರ್ ಫ್ರೀ ಸ್ಟೈಲ್ನಲ್ಲಿ ರಾಜ್ಯದಲ್ಲಿ ಪದಕವನ್ನು ಪಡೆದು ರಾಷ್ಟ್ರ ಮಟ್ಟಕ್ಕೆ ಸೆಲೆಕ್ಟ್ ಆಗಿದ್ದಂಥ ಒಂದು ಸಮಯ ಅದು. ಆ ಸಮಯದಲ್ಲಿ ನನಗೆ ವೈಯಕ್ತಿಕವಾಗಿ ಮೆಡಲ್ ಬರಲಿಲ್ಲ, ಆದರೆ ರಿಲೇನಲ್ಲಿ ನಮ್ಗೆ ಮೆಡಲ್ ಬಂತ. ಈಗ ಏನು ಕರ್ನಾಟಕ ಇದೆ ಈ ಮಟ್ಟಕ್ಕೆ ಅವಾಗ ಇರಲಿಲ್ಲ. ಯಾಕಂದ್ರೆ ಅವಾಗ ದೆಹಲಿ ಆಗಲಿ ಅಥವಾ ಮಹಾರಾಷ್ಟ್ರ ಆಗಲಿ ಆ ರೀತಿ ಒಂದು ರಾಜ್ಯಗಳಲ್ಲಿ ಬಹಳಷ್ಟು ಒಳ್ಳೆಯ ರೀತಿಯ ಸೌಲಭ್ಯಗಳು ಇತ್ತು, ಮತ್ತು ಸ್ವಿಮ್ಮರ್ಸ್ಗಳು ಇದ್ರು. ಲೂಧಿಯಾನದಲ್ಲಿ ನಡೆದಾಗಲೂ ನಂದು ಆ್ಯಕ್ಚುಲಿ ಬೇಸಿಕಲಿ ಐ ಆಮ್ ಎ ಸ್ಪ್ರಿಂಟರ್. ಫ್ರೀ ಸ್ಟೈಲ್ ವಾಸ್ ಮೈ ಮೇನ್ ಇವೆಂಟ್. 50 ಮೀಟರ್ಸ್ ಮತ್ತು 100 ಮೀಟರ್ಸ್ ನಾನು ಈಜ್ತಾ ಇದ್ದೆ. ಸೊ ಅದರಿಂದಾಗಿ ನಾಟ್ ಓನ್ಲಿ ಐ ಯೂಸ್ ಟು ಗೆಟ್ ದ ಸೆಲೆಕ್ಷನ್ ಫಾರ್ 50 ಮೀಟರ್ಸ್ ಅಂದರೆ ಇಂಡಿವಿಜುವಲ್ ಇವೆಂಟಲ್ಲಿ ಸೆಲೆಕ್ಷನ್ ಕೂಡ ಆಗ್ತಾ ಇದ್ದೆ. ಸಿನ್ಸ್ ನಾನೇ ಫಸ್ಟ್ ಬರ್ತಾ ಇದ್ದಿದ್ರಿಂದ ರಿಲೇ ಕೂಡ ನನ್ನ ಡಿಫಾಲ್ಟ್ ಆಗಿ ಇರ್ತಾ ಇದ್ದೆ. ಈಗ ಏನ್ ಮಾಡ್ತೀವಿ ಅಂತಂದ್ರೆ, ಈಗ ರಿಲೇ ಟೀಮ್ಗೆ ಸಪರೇಟ್ ಆಗಿ ಸೆಲೆಕ್ಷನ್ಸ್ ಮಾಡ್ತೀವಿ ನಾವು. ಎಲ್ಲ ಸ್ಪೆಷಲೈಸೇಷನ್ ಈಗ. ಆವಾಗ ಆತರ ಸ್ಪೆಷಲೈಸೇಷನ್ ಇರಲಿ. ಯಾರು 100 ಮೀಟರ್ಸ್ ಅಲ್ಲಿ ಅಥವಾ 50 ಮೀಟರ್ಸ್ ಅಲ್ಲಿ ಫಸ್ಟ್ ಬರ್ತಾರೆ ಅವ್ರನ್ನೇ ಸೆಲೆಕ್ಟ್ ಮಾಡುವಂತ ಪದ್ಧತಿ ಇತ್ತು. ಸುಂದರೇಶ್, ಈಗ ರಾಷ್ಟ್ರ ಮಟ್ಟದಲ್ಲಿ ನೀವು ಪದಕ ಗಳಿಸಿದ್ರಿ, ಅದೇ ಈ ನಡುವೆ ನಿಮ್ಮ ವಿದ್ಯಾಭ್ಯಾಸ ಕೂಡ ಕಂಟಿನ್ಯೂಡ್ ವಿದೌಟ್ ಎನಿ ಹಿಂಡ್ರೆನ್ಸ್. ಸೊ ಆಬ್ವಿಯಸ್ಲಿ ಇಲ್ಲೇನಾಯ್ತು ಅಂತಂದ್ರೆ, ನಮ್ಮ ಕೋಚ್ ನಮಗೆ ಸಪೋರ್ಟ್ ಮಾಡೋದಲ್ಲದೆ ಮನೆಯಲ್ಲೂ ಕೂಡ ನಮ್ಮ ಪೋಷಕರು ಮತ್ತು ನನ್ನ ಸೋದರ ಮಾವ ಅಂತೇನು ಹೇಳಿದೆ, ಅವರು ಭಾಳಷ್ಟು ನಮಗೆ ಸಪೋರ್ಟ್ ಕೂಡ ಮಾಡ್ತಾ ಇದ್ರು, ಸರಿಯಾದ ಗೈಡೆನ್ಸ್ ಕೂಡ ಕೊಡ್ತಾ ಇದ್ರು. ಅದಲ್ಲದೆ ನಮ್ಮ ಕಾಲೇಜ್ನಲ್ಲಿ ಇದ್ದಂಥ ಫಿಸಿಕಲ್ ಡೈರೆಕ್ಟರ್ಸ್ ಅಂತ ಏನು ಹೇಳ್ತಾರಲ್ಲ, ಅವರು ಭಾಳಷ್ಟು ಮುಖ್ಯ ಪಾತ್ರವನ್ನು ವಹಿಸ್ತಾರೆ. ಈಗ ನೋಡಿ, ಈ ಒಂದು ಸಣ್ಣ ಮಕ್ಕಳಲ್ಲಿ ಒಂದು ಐಡೆಂಟಿಟಿ ಮಾಡಬೇಕು, ಈ ಒಂದು ಟ್ಯಾಲೆಂಟ್ ಗುರುತಿಸ್ಬೇಕು ಅಂತಂದರೆ ಫಿಸಿಕಲ್ ಎಜುಕೇಷನ್ ಟೀಚರ್ಸೇ ಕಾರಣ. ಅದಕ್ಕೆ ಅವರು ಗುರುತಿಸಿದ್ರೆ ಮಾತ್ರ ಈ ಒಂದು ವ್ಯಕ್ತಿ ಸ್ವಿಮ್ಮಿಂಗ್ ಆಗಲಿ ಅಥವಾ ಅಥ್ಲೆಟಿಕ್ಸ್ ಆಗಲಿ, ಜಂಪಿಂಗ್ ಈವೆಂಟ್ಸು ಅಥವಾ ಬೇರೆ ಯಾವುದು ಫುಟ್ಬಾಲ್ ಆ ಥರ ಒಂದು ಕ್ವಾಲಿಟಿನ ಡೆವಲಪ್ ಮಾಡೋಕ್ಕಾಗತ್ತೆ ಅನ್ನೋದೇ. ಆದರೆ ಇಟ್ ಈಸ್ ಓನ್ಲಿ ಫಿಸಿಕಲ್ ಎಜುಕೇಷನ್ ಟೀಚರ್ಸ್. ಆ ಸಮಯದಲ್ಲಿ ನಮಗೆ ಫಿಸಿಕಲ್ ಎಜುಕೇಷನ್ ಟೀಚರ್ಸು ಮತ್ತು ಕಾಲೇಜ್ ಬಂದ ಸಮಯದಲ್ಲಿ ಫಿಸಿಕಲ್ ಡೈರೆಕ್ಟರ್ಸ್ ಕೂಡ ನಮಗೆ ಭಾಳಷ್ಟು ಸಹಾಯ ಮಾಡಿದ್ರು. ಮತ್ತು ನಮಗೆ ಓದಿನಡೆಗೆ ಕಾನ್ಸಂಟ್ರೇಷನ್ ಕಡಿಮೆ ಇತ್ತು ಅಫ್ಕೋರ್ಸ್. ಯಾಕಂದರೆ ಕ್ರೀಡೆಗಳಲ್ಲಿ ತೊಡಗಿಸ್ಕೊಂಡಾಗ ಓದಿನ ಬಗ್ಗೆ ಡೈವರ್ಷನ್ ಆಗುತ್ತೆ. ಆ ಸಮಯದಲ್ಲಿ ನಮಗಿದ್ದಂಥ ಲೆಕ್ಚರರ್ಸ್ ಕೂಡ ಇವರು ಅಚೀವ್ ಮಾಡ್ತಾ ಇದ್ದಾರೆ ಸ್ಪೋರ್ಟ್ಸಲ್ಲಿ ಅಂತ ಹೇಳಿ ನಮಗೆ ಸಪ್ರೇಟಾಗಿ ಕ್ಲಾಸ್ ಮಾಡ್ತಾಯಿದ್ರು. ಲೆಕ್ಚರರ್ಸ್ ಕೂಡ ನಮಗೆ ಸಹಾಯ ಮಾಡಿದ್ದಾರೆ ಆ ಸಮಯದಲ್ಲಿ. ಇವ್ರನ್ನೆಲ್ಲ ಜ್ಞಾಪಿಸ್ಕೊಳ್ಬೇಕು ನಾನು ಈ ಸಮಯದಲ್ಲಿ. ಸೊ ಅದರಿಂದಾಗಿ ನನಗೆ ಓದು ಆಸ್ ವೆಲ್ ಆಸ್ ಕ್ರೀಡೆ ಎರಡನ್ನೂ ತೊಡಗಿಸ್ಕೊಳ್ಳೋಕ್ಕೆ ನನಗೆ ಸಮಾನ ಅವಕಾಶ ಸಿಕ್ತು ಅಂತ ನಾನು ಹೇಳ್ಬೋದು. ಒಬ್ಬ ಈಜುಪಟುವಾಗಿ ನೀವು ಕಂಪ್ಯೂಟರ್ ಜೊತೆ ಕೂಡ ಯು ಶೋಡ್ ಯುವರ್ ಎಲಿಜಿನ್, ಅಂದ್ರೆ ನಿಮ್ಮ ಇಂಟ್ರೆಸ್ಟ್ ಅನ್ನು ತೋರಿಸಿದ್ರಿ. BE ಎಲೆಕ್ಟ್ರಾನಿಕ್ಸ್ ಮಾಡಿದ್ರಿ ಅಂತ ಕಾಣುತ್ತಲ್ಲ. ಬ್ಯಾಚುಲರ್ ಆಫ್ ಸೈನ್ಸ್ ಎಲೆಕ್ಟ್ರಾನಿಕ್ಸ್ BSc. ಮತ್ತೆ ನೀವು ಇಂಜಿನಿಯರ್ ಕೆಲಸ ಮಾಡಿದ್ರಿ ಅಂತ ಕೇಳಿದೆ. ನಾನು ಎಲೆಕ್ಟ್ರಾನಿಕ್ಸ್ ಮಾಡಿದ ನಂತರದಲ್ಲಿ ಮೈಸೂರಿನಲ್ಲಿ ಒಂದು ರಾಮನ್ ಕಂಪ್ಯೂಟರ್ ಸೆಂಟರ್ ಅಂತ ಒಂದು ಸಂಸ್ಥೆ ಇತ್ತು. ಅಲ್ಲಿ ಹಾರ್ಡ್ವೇರ್ ಇಂಜಿನಿಯರ್ ಆಗಿ ಕೆಲಸಕ್ಕೆ ಶುರು ಮಾಡಿದೆ. 1999ನೇ ಇಸ್ವಿಯಲ್ಲಿ HCL ಅಂಡ್ HP, ಈಗ HCL ಬೇರೆ ಕಂಪನಿ, HP ಬೇರೆ ಕಂಪನಿ. ಅವಾಗ HCL ಅಂಡ್ HP ಒಂದೇ ಕಂಪನಿ ಇತ್ತು. ಬೆಂಗಳೂರಿನಲ್ಲಿ ಅವಕಾಶ ಸಿಕ್ತು, ಅಲ್ಲಿ ಹಾರ್ಡ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುವಂಥ ಒಂದು ಅವಕಾಶ ಸಿಕ್ತು.
ಕಂಪ್ಯೂಟರ್ ಯುಗ ಆ ಟೈಮಲ್ಲಿ. ಹೌದು, ಆ ಸಮಯದಲ್ಲಿ ಆ ಒಂದು ಯುಗ, ಮತ್ತೆ ಎಲ್ಲರೂ ಕಂಪ್ಯೂಟರ್ ಕಲಿಬೇಕಾಗಿತ್ತು. ಆ ಸಮಯದಲ್ಲಿ ನನಗೆ ಒಂದು ಹಾರ್ಡ್ವೇರ್ ಇಂಜಿನಿಯರ್ ಆಗಿ ಕೆಲಸ ಸಿಕ್ತು. ಅಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದೆ ನಾನು. ಸಾಧಾರಣ ಒಂದು 1997ನೇ ಇಸ್ವಿಯಿಂದ 1999ನೇ ಇಸ್ವಿವರೆಗೂ ನಾನು ಆ ಒಂದು ಕೆಲಸವನ್ನು ನಾನು ಮಾಡಿದ್ದೇನೆ. ತದನಂತರದಲ್ಲಿ ನಾನು ಆ ಕೆಲಸವನ್ನು ಬಿಟ್ಟು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ನಾನು ಐ ಬಿಕೇಮ್ ಎ ಗ್ರಾಜ್ಯುಯೇಟ್ ಇನ್ ಥ್ರೂ ಸ್ಪೋರ್ಟ್ಸ್ ಡಿಪ್ಲೊಮೊ ಸ್ವಿಮ್ಮಿಂಗ್ನಲ್ಲಿ. ಯಾಕಂದರೆ ಈ ಸಮಯದಲ್ಲಿ ನಾನು ನ್ಯಾಷನಲ್ ಲೆವೆಲಲ್ಲಿ ಮೆಡಲ್ ಕೂಡ ಆಗಿದ್ದೆ, ಅದೊಂದು ಕ್ವಾಲಿಫಿಕೇಷನ್ ಇತ್ತು. ನನಗೆ ಗ್ರ್ಯಾಜುಯೇಷನ್ ಆಗಿತ್ತು, ಅದೊಂದು ಕ್ವಾಲಿಫಿಕೇಷನ್ ಇತ್ತು. ಅದರಿಂದಾಗಿ ನನಗೇನು ಅನ್ನಿಸ್ತು ಅಂತಂದರೆ, ಈ ಯಾವುದೇ ಕೆಲಸವನ್ನು ಮಾಡಿದ್ರು ಅದು ಯಾಕೋ ನನಗೆ ಮನಸ್ಸು ಕ್ರೀಡೆ ಬಗ್ಗೆ ಸೆಳೆತ ಅಂತ ಹೇಳ್ತಾರಲ್ಲ, ಆ ಸಮಯದಲ್ಲಿ ನಾನೇನು ಮಾಡಿದೆ, ಆ ಕೆಲಸವನ್ನು ಬಿಟ್ಟೆ. ಮನೆಯಲ್ಲಿ ತುಂಬಾ ಅದಕ್ಕೆ ಅಪೋಸಿಷನ್ ಇತ್ತು. ಇಂಥ ಒಳ್ಳೆ ಕೆಲಸ ಬಿಟ್ಟು ಮತ್ತೆ ಬೇರೆ ಕೆಲಸಕ್ಕೆ ಮಾಡೋದು ಅಂತಂದ್ರೆ ಹೇಗೆ? ಸೊ ಆ ರೀತಿ ಇರಲಿ, ಐ ಟುಕ್ ಮೈ ಮೈಂಡ್, ಸ್ಥಿತಪ್ರಜ್ಞನಾಗಿ ಆ ಕೆಲಸವನ್ನು ಬಿಟ್ಟೆ. ಮತ್ತು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಅಪ್ಲಿಕೇಶನ್ ಹಾಕಿದ್ದೆ ನಾನು ಸೆಲೆಕ್ಷನ್ಗೆ, NIS ಡಿಪ್ಲೊಮೊಗೆ. ಫಾರ್ಚುನೇಟ್ಲಿ ಐ ಕುಡ್ ಕ್ವಾಲಿಫೈ. ಇನ್ನೇನು ನಮ್ಮ ಕೋರ್ಸ್ ಮುಗಿಯೋ ಅಷ್ಟೊತ್ತಿಗೆ ನಮ್ಮ ಕರ್ನಾಟಕದಿಂದ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಅಂತಿತ್ತು, DYES ಅಂತಿತ್ತು. ಈಗ ಅದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಆಗಿದೆ. ಅವಾಗ DYES ಇಂದಾನೆ ನಮ್ಮ ಒಂದು ಗ್ರ್ಯಾಜುಯೇಷನ್ ಆಯ್ತಲ್ಲ, ಗ್ರ್ಯಾಜುಯೇಷನ್ ಡೇ, ಅವಾಗ ಆಗಿನ ಒಂದು ಕಮಿಷನರ್ IPS ರಬೀಂದ್ರನಾಥ ಠಾಗೂರ್ ಅಂತ ಅಂದ್ಬಿಟ್ಟು ಅವರು ಬಂದಿದ್ರು ಡಿಗ್ರಿ ಪ್ರದಾನ ಮಾಡಲಿಕ್ಕೆ. ಕರ್ನಾಟಕದವ್ರು ಯಾರು ಇದ್ರು ಅವ್ರನ್ನೆಲ್ಲರನ್ನೂ ಅಲ್ಲೇನೆ ಇಂಟರ್ವ್ಯೂ ಮಾಡಿ, ನಮ್ಮ ಯೋಜನಾ ಸೇವಾ ಮತ್ತು ಕ್ರೀಡಾ ಇಲಾಖೆಯಲ್ಲಿ ನೀವು ಬಂದು ಸರ್ವಿಸ್ ಮಾಡಿ ಅಂತ ಹೇಳಿ ನಮ್ಮನ್ನ ಇಂಟರ್ವ್ಯೂ ಮಾಡ್ಕೊಂಡು ಹೋಗಿ, ಅದಾದ ನಂತರದಲ್ಲಿ ಸಾಧಾರಣ ನಾನು ಜೂನ್ನಲ್ಲಿ ಏನೋ ಮುಗಿಸ್ದೆ, ನಾನು ಗ್ರ್ಯಾಜುಯೇಷನ್ ಮುಗಿಸ್ದೆ ಸ್ವಿಮ್ಮಿಂಗ್ನಲ್ಲಿ. ಅದಾದ ನಂತರದಲ್ಲಿ ನವಂಬರಲ್ಲಿ ನಮಗೆಲ್ಲ ರಿಕ್ರೂಟ್ಮೆಂಟ್ ಆಯಿತು. ಡ್ಯೂರಿಂಗ್ ದ ಇಯರ್ 2000 ನವಂಬರ್ ನಮಗೆ ರಿಕ್ರೂಟ್ಮೆಂಟ್ ಆಯಿತು. ಅಂದರೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಕರ್ನಾಟಕ ಅಂತ ಏನಿದೆ ಅದಕ್ಕೆ ನಮಗೆಲ್ಲರಿಗೂ ರಿಕ್ರೂಟ್ಮೆಂಟ್ ಆಯಿತು. ನನ್ನ ಫಸ್ಟ್ ಪೋಸ್ಟಿಂಗ್ಸ್ ವಾಸ್ ಇನ್ ದಾವಣಗೆರೆ. ಅಂದರೆ ಅರ್ಲಿಯರ್ ನನಗೆ ಇಲ್ಲಿ ಎಕ್ಸ್ಪೀರಿಯನ್ಸ್ಗೆ ಅಂತ ಹೇಳಿ ನಮ್ಮ ಅಲ್ಸೂರ್ ಸ್ವಿಮ್ಮಿಂಗ್ ಪೂಲಲ್ಲಿ ಒಂದು ಸ್ವಲ್ಪ ದಿನ ಪೋಸ್ಟಿಂಗ್ ಕೊಟ್ಟಿದ್ರು. ನನಗೆ ಡಿಪಾರ್ಟ್ಮೆಂಟ್ ಕೊಟ್ಟಂಥ ಬಹಳಷ್ಟು ಒಳ್ಳೆಯ ಅವಕಾಶ ಅದು ಅಂತ ನಾನು ಹೇಳಬಲ್ಲೆ. ಅಲ್ಲಿ ಸುಮಾರು 3 ರಾಷ್ಟ್ರ ಮಟ್ಟದ ಈಜುಗಾರರನ್ನು ನೀವು ತರಬೇತಿ ಮಾಡಲಿಕ್ಕೆ ನಿಮಗೆ ಅವಕಾಶ ಸಿಕ್ಕಿತ್ತು. ಹೌದು, ದಾವಣಗೆರೆಯಲ್ಲಿ ಅದುವರೆಗೂ ಯಾವುದೇ ಒಂದು ಈಜು ಕೊಳ ಅನ್ನೋದಿರಲಿಲ್ಲ. ಯೋಜನಾ ಸೇವಾ ಮತ್ತು ಕ್ರೀಡಾ ಇಲಾಖೆಯಿಂದ ಅವಾಗ ತಾನೇ ಒಂದು ಈಜು ಕೊಳ ಪ್ರಾರಂಭ ಆಗಿತ್ತು. ಅಲ್ಲಿಗೆ ಯಾರಾದರೂ ಒಬ್ಬರು ಈಜು ತರಬೇತುದಾರರು ಬೇಕಾಗಿತ್ತು. ಆ ಸಮಯದಲ್ಲಿ ನನಗೆ ಇಲಾಖೆ ಅಲ್ಲಿಗೆ ಪೋಸ್ಟಿಂಗ್ ಕೊಡ್ತು. ನನಗೆ ಅದು ಹೊಸ ಜಾಗ, ಹೊಸ ಊರು. ನಾನು ಮೈಸೂರಿಂದ 328 ಕಿಲೋಮೀಟರ್ ದೂರ, ಯಾರು ಗೊತ್ತಿಲ್ಲ ನನಗೆ ಅಲ್ಲಿ. ಆ ಥರ ಒಂದು ಸಮಯದಲ್ಲಿ ನಾನು ಅಲ್ಲಿ ಹೋಗಿ ಸೇರ್ಕೊಂಡಿದ್ದು. ಬಟ್ ಅಲ್ಲಿದ್ದಂಥ ಜಿಲ್ಲಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಅಧಿಕಾರಿಗಳು ಬಹಳಷ್ಟು ಪ್ರೋತ್ಸಾಹ ಕೊಟ್ಟರು. ನಾನು ಅಲ್ಲಿಗೆ ಪೋಸ್ಟಿಂಗ್ ಆದಾಗ ಸಾಧಾರಣ ಇಟ್ ವಾಸ್ ಮೇನಲ್ಲಿ ಶುರುವಾಗಿದ್ರಿಂದ ಬಹಳಷ್ಟು ಮಕ್ಕಳಿಗೆ ರಜೆ. ಆ ಸಮಯದಲ್ಲಿ ಸಮ್ಮರ್ ಕ್ಯಾಂಪ್ ಶುರು ಮಾಡಿದ್ವಿ. ಸಮ್ಮರ್ ಕ್ಯಾಂಪ್ ಶುರು ಮಾಡಿದಾಗ ಬಹಳಷ್ಟು ಜನ ಉತ್ಸಾಹದಿಂದ ಬಂದರು. ಕನ್ನಡದಲ್ಲಿ ಒಂದು ಗಾದೆ ಇದೆ, ಊರಿಗೆ ಬಂದವರು ನೀರಿಗೆ ಬರಲೇಬೇಕು ಅಂತ. ಸೊ ಆ ರೀತಿ ಬಹಳಷ್ಟು ಜನ ಬಂದರು. ಮತ್ತು ನಾನು ಕೊಡ್ತಾ ಇದ್ದಂಥ ತರಬೇತಿ ಅದನ್ನೆಲ್ಲ ನೋಡಿ ಭಾಳಷ್ಟು ಅವ್ರಿಗೂ ಖುಷಿ ಆಯಿತು. ಪೇರೆಂಟ್ಸ್ ಜೊತೆ ಎಲ್ಲ ಕೌನ್ಸಿಲಿಂಗ್ ಮಾಡಿ ರೆಗ್ಯುಲರ್ ಟ್ರೈನಿಂಗಿಗೆ ಅದನ್ನೊಂದು ಅವಕಾಶ ಮಾಡಿಕೊಂಡೆ. ಬೆಳಗ್ಗೆ ಒಂದು 2 hours ಟ್ರೈನಿಂಗು, ಸಾಯಂಕಾಲ 2 hours ಟ್ರೈನಿಂಗ್, ಅಂದರೆ ಬಿಫೋರ್ ಸ್ಕೂಲ್ ಅವರ್ಸ್ ಆ್ಯಂಡ್ ಆಫ್ಟರ್ ಸ್ಕೂಲ್ ಅವರ್ಸ್ ಟ್ರೈನಿಂಗು. ಆ ರೀತಿ ಟ್ರೈನಿಂಗ್ ಮಾಡಿದ ಒಂದು ಸಮಯದಲ್ಲಿ ನನಗೆ ಒಂದು 3 ಜನ ರಾಷ್ಟ್ರ ಮಟ್ಟದಲ್ಲಿ ಪದಕ ಪಡೆಯುವಂಥ ಒಂದು ಈಜುಗಾರರನ್ನು ತಯಾರು ಮಾಡೋಕ್ಕೆ ಒಂದು ಅವಕಾಶ ಸಿಕ್ತು. ಸೊ ಅಲ್ಲಿಂದ ಮತ್ತೆ ನಿಮ್ಮ ಪಯಣ ಹೇಗೆ ಮುಂದುವರಿಯಿತು? ನಿಮ್ಮ ಕತೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಏನಾಗುತ್ತೆ ನೋಡಿ, ಒಂದೊಂದ್ಸಲಿ ಒಂದು ಸರ್ಕಾರಿ ಕೆಲಸದಲ್ಲಿ ಇರ್ತೀವಿ ಅಂತಂದರೆ ಅಲ್ಲಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಆಗೋದು ಸಹಜ. ಸಮ್ಟೈಮ್ಸ್ ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ದಿ ಲೈಫ್ ಆಫ್ ಎ ಕೋಚ್, ಒಂದು ಕಡೆಯಲ್ಲಿ ಅವನಿಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅನ್ನೋ ಒಂದು ಸಮಯದಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ವರ್ಗಾವಣೆ ಮಾಡಿದಾಗ ಹೊಸ ಜಾಗ ಮತ್ತೆ ಹಿ ಹ್ಯಾಸ್ ಟು ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್. ಸೊ ನಿಮಗೆ ಅಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ, ಯು ಲೂಸ್ ಯುವರ್ ಇಂಟ್ರೆಸ್ಟ್ ಅಲ್ವಾ, ಇನ್ಸ್ಪಿರೇಷನ್. ಹೌದು, ಇನ್ಸ್ಪಿರೇಷನ್ ಕೂಡ ಕಡಿಮೆ ಆಗುತ್ತೆ. ಆ ಸಮಯದಲ್ಲಿ ಹೇಳಬೇಕು ಅಂತಂದ್ರೆ ನಮಗೆ ಬರ್ತಾ ಇದ್ದಂಥ ಸ್ಯಾಲರಿ ಇಯರ್ 2004, 5, 6, ಈಗ ಬಿಡಿ, ಈಗ ಸ್ಯಾಲರೀಸ್ ಆರ್ ಸಮಥಿಂಗ್. ಆ ಸಮಯದಲ್ಲಿ ಏನಾಯ್ತು ಅಂದ್ರೆ ದ ಸ್ಯಾಲರಿ ವಾಸ್ ನಾಟ್ ಇವನ್ ಟು ಹ್ಯಾಂಡ್ ಅಂಡ್ ಮೌತ್. ಅಲ್ಲಿಂದ ಬೇರೆ ಕಡೆಗೆ ವರ್ಗಾವಣೆ ಮಾಡಿದಾಗ ಅಲ್ಲಿ ಮತ್ತೆ ವಸತಿ ವ್ಯವಸ್ಥೆ, ಊಟದ ವ್ಯವಸ್ಥೆ ಮತ್ತೆ ಟ್ರಾವೆಲಿಂಗ್ ಎಲ್ಲ ದೋಸ್ದು ವಿಚ್ ವಾಸ್ ನಾಟ್ ಸಫಿಷಿಯಂಟ್ ಫಾರ್ ಟು ಲೀಡ್ ಎ ನಾರ್ಮಲ್ ಲೈಫ್. ಸೊ ದಾವಣಗೆರೆಯಿಂದ ವರ್ಗಾವಣೆ ಎಲ್ಲಿ ಆಯಿತು ನಿಮಗೆ? ನನಗೆ ಬೆಂಗಳೂರಿಗೆ ಆಯಿತು. ದಾವಣಗೆರೆಯಲ್ಲಿ ಇದ್ದಾಗ ನನಗೆ ಅಲ್ಲೇ ಹಾಸ್ಟೆಲಲ್ಲೇ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಇತ್ತು. ನಾನೊಂದು ಮೆಸ್ನಲ್ಲಿ ಊಟ ಮಾಡ್ತಾ ಇದ್ದೆ, ಟ್ರೈನಿಂಗ್ ಮಾಡ್ತಾ ಇದ್ದೆ. ಬರ್ತಾ ಇದ್ದಂಥ ಸಂಬಳ ನಮಗೆ ಸಾಕಾಗ್ತಾ ಇರಲಿಲ್ಲ. ಐ ಕೇಮ್ ಟು ದಿಸ್ ಫೀಲ್ಡ್ ಬೈ ಚಾಯ್ಸ್, ನಾಟ್ ಬೈ ಚಾನ್ಸ್. ಐ ವಾಸ್ ಎ ಹಾರ್ಡ್ವೇರ್ ಇಂಜಿನಿಯರ್. ಆ ಸಮಯದಲ್ಲೇ ನನ್ನ ಸ್ಯಾಲರಿ ಸಾಧಾರಣ ಒಂದು 30,000 ರೂಪಾಯಿ ಸಂಬಳ. ಬಟ್ ಓವರ್ ದ ಇಯರ್ಸ್ ಎಲ್ಲೋ ಒಂದು ಕಡೆ ನಾನು ತಪ್ಪು ಮಾಡಿದೆ, ಅಲ್ಲಿಂದ ಬಿಡಬಾರ್ದಿತ್ತು, ಈಜು ತರಬೇತುದಾರನಾಗಿ ಬಂದು ತಪ್ಪು ಮಾಡಿದೆ ಅಂತ ಅನಿಸಿತ್ತು ಯಾವಾಗಲೂ ಉಂಟಾ? ಸಾಧಾರಣ ನನಗೆ ಆ ಥರ ಅನಿಸಿದ್ದು ಕಡಿಮೆ.
ಬಟ್ ಒಂದೊಂದ್ಸಲಿ ಅನಿಸಿದ್ದು ಸತ್ಯನೇ. ಯಾಕಂತಂದರೆ ನನ್ನ ಜೊತೆನೇ ಕಲಿತಂಥ ನನ್ನ ಫ್ರೆಂಡ್ಸ್ಗಳು ಏಳಿಗೆಯಲ್ಲಿ ಮುಂದುವರಿತಾ ಇದ್ದಾರೆ, ನಾವು ಅದೇ ಲೈನಲ್ಲೇ ಇನ್ನೂ ಇದೀವಲ್ಲ ಅನ್ನೋ ಒಂದು ಭಾವನೆ ಇತ್ತು. ಬಟ್ ಈ ಫೀಲ್ಡ್ ಚೂಸ್ ಮಾಡಿದ್ದು ತಪ್ಪು ಅಂತ ನನಗೆಂದೂ ಅನ್ನಿಸ್ಲಿಲ್ಲ. ಆದರೆ ನಮಗಿಂತನೂ ಏಳಿಗೆ ಆಗ್ತಾ ಇದ್ದಾರೆ, ಬೆಳೀತಾ ಇದ್ದಾರೆ ಅನ್ನೋದು ನನಗೆ ಬಹಳ ಅನ್ನಿಸ್ತಾ ಇತ್ತು. ಬಟ್ ಸಮ್ವೇರ್ ಇನ್ ಮೈ ಕಾರ್ನರ್ ಆಫ್ ಮೈ ಮೈಂಡ್ ಐ ವಾಸ್ ಆಲ್ಸೋ ಫೀಲಿಂಗ್ ಇಫ್ ಯು ಹ್ಯಾಂಗ್ ಆನ್ ಟು ದ ಜಾಬ್ ಫಾರ್ ಇಟ್ ಲಾಂಗ್ ಟೈಮ್ ಯು ವಿಲ್ ಹ್ಯಾವ್ ದಟ್ ಸಕ್ಸಸ್ ಅಂತ. ಆಗಿದೆ ನನಗೆ. ಐ ಆಮ್ ಫೀಲಿಂಗ್ ಇಟ್. ಐ ಆಮ್ ಸಿಟ್ಟಿಂಗ್ ಇನ್ ದ ಸಕ್ಸಸ್ ಶೇರ್ ನಾವು. ಅಂದರೆ ಬಹುಶಃ ಅಲ್ಲಿಂದ ಈಗ ನೀವು ಈ ಖೇಲೋ ಇಂಡಿಯಾ ಸೆಂಟರ್ ಫಾರ್ ಎಕ್ಸಲೆನ್ಸ್ ಇಲ್ಲಿ ಈಗ ತರಬೇತುದಾರರಾಗಿದ್ದೀರಿ. ಏನಾಗುತ್ತೆ ಈ ಖೇಲೋ ಇಂಡಿಯಾ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಲ್ಲಿ? ಯಾವ ರೀತಿಯ ತರಬೇತಿ ಇಲ್ಲಿ ಆಗುತ್ತೆ? ಇದು ನೋಡಿ, ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್. ಇದು ಖೇಲೋ ಇಂಡಿಯಾ ಸ್ಟೇಟ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ. ಖೇಲೋ ಇಂಡಿಯಾದಲ್ಲಿ 3 ಥರದ ಒಂದು ಪ್ರೋಗ್ರಾಮ್ ಇದೆ. ಒಂದು ಡಿಸ್ಟ್ರಿಕ್ಟ್ ಸೆಂಟರ್ಸ್ನಲ್ಲಿ ಖೇಲೋ ಇಂಡಿಯಾ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತಾರೆ. ಅಲ್ಲಿ ಜಿಲ್ಲಾ ಮಟ್ಟದಲ್ಲಿ ತರಬೇತುದಾರರನ್ನು ನೇಮಿಸಿ ಅಲ್ಲೇ ತರಬೇತಿ ಕೊಡುವಂಥದ್ದು. ಇನ್ನೊಂದು ಖೇಲೋ ಇಂಡಿಯಾ ಅಕ್ರಿಡೇಟೆಡ್ ಸೆಂಟರ್ಸ್ ಅಂತ. ಖೇಲೋ ಇಂಡಿಯಾ ಅಕ್ರಿಡೇಟೆಡ್ ಸೆಂಟರ್ಸ್ ಅಂತಂದ್ರೆ ಏನಾಗುತ್ತೆ ಅಂತಂದರೆ, ಈಗ ಒಂದು ಕ್ಲಬ್ಗಳು ಏನಿರುತ್ತಲ್ಲ, ಈ ಒಂದು ಕ್ಲಬ್ಗಳಲ್ಲಿ ಎಲ್ಲಿ ಹೈಯೆಸ್ಟ್ ತರಬೇತಿ ಅಂದರೆ ಹೈ ಪರ್ಫಾರ್ಮೆನ್ಸ್ ಸೆಂಟರ್ಸ್ ಅಂತ ಕರಿತೀವಿ ನಾವು. ಆ ಒಂದು ಸೆಂಟರ್ಸಿಂದ ನಮಗೆ ಹೈಯೆಸ್ಟ್ ಮೆಡಲ್ಸ್ ಬರ್ತಾ ಇರುತ್ತೆ, ರಾಷ್ಟ್ರಮಟ್ಟದಲ್ಲಿ ಬರ್ತಾ ಇರುತ್ತೆ. ಆ ಒಂದು ಸೆಂಟರ್ಸ್ನ ರೆಕಗ್ನೈಸ್ ಮಾಡಿ ಅದಕ್ಕೆ ಅಕ್ರಿಡೇಟೆಡ್ ಸೆಂಟರ್ಸ್ ಅಂತ ಕೊಡ್ತಾರೆ. ಆ ಒಂದು ಅಕ್ರಿಡೇಟೆಡ್ ಸೆಂಟರ್ಸ್ಗೆ ಈ ರಾಷ್ಟ್ರಮಟ್ಟದಲ್ಲಿ ಪದಕವನ್ನು ಪಡೆದು ಈಗ ನಡೀತಾ ಇರುವಂಥ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಅಥವಾ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಅಂತ ಏನಿದೆಯಲ್ಲ, ಅಲ್ಲಿ ಪದಕವನ್ನು ಯಾರ್ಯಾರು ಪಡಿತಾರೆ ಆ ಒಂದು ಅಥ್ಲೀಟ್ಗಳಿಗೆ ಈ ಒಂದು ಅಕ್ರಿಡೇಟೆಡ್ ಸೆಂಟರ್ಸ್ಗೆ ಅವ್ರನ್ನ ರೆಫರ್ ಮಾಡ್ತಾರೆ. ಪ್ಲಸ್ ಸಾಧಾರಣ ಅವರಿಗೆ ಕೇಂದ್ರ ಸರ್ಕಾರದಿಂದ 5 ಲಕ್ಷದ ತನಕ ಅವರಿಗೆ ಅನುದಾನ ಕೂಡ ಕೊಡ್ತಾರೆ ಫಾರ್ ದ ಟ್ರೈನಿಂಗ್, ಸ್ಕಾಲರ್ಶಿಪ್ ಥರ. ಸೊ ಸ್ಕಾಲರ್ಶಿಪ್ ಅದು ಒಂದು ಪ್ರೋಗ್ರಾಮ್ ದಟ್ ವಿಲ್ ಟೇಕ್ ಕೇರ್ ಆಫ್ ಕೋಚಸ್ ಫೀಸ್, ದೇರ್ ಟ್ರಾವೆಲ್, ಕಾಸ್ಟ್ಯೂಮ್ಸ್, ಯೂನಿಫಾರ್ಮ್ಸ್ ಏನಿರುತ್ತೆ ಅದನ್ನೆಲ್ಲನೂ ಆ್ಯನ್ಯುವಲ್ ಆಗಿ ಅವರಿಗೆ ತರಬೇತಿಗೆ ಬೇಕಾಗುವಂಥ ವ್ಯವಸ್ಥೆ ಮಾಡುವಂಥದ್ದು. ಸೊ ಇಲ್ಲಿ ರಾಜ್ಯ ಉತ್ಕೃಷ್ಟ ತರಬೇತಿ ಕೇಂದ್ರ ಅಂದರೆ ನಾಟ್ ಜಸ್ಟ್ ಫಾರ್ ಸ್ವಿಮ್ಮಿಂಗ್, ಇದು ಎಲ್ಲ ಸ್ಪೋರ್ಟ್ಸ್ಗಳನ್ನು. ಹೌದು, ಇದು ಮೂರನೇ ರೀತಿ ತರಬೇತಿ ಕೇಂದ್ರ. ಇದು ಆ್ಯಕ್ಚುಲಿ ಖೇಲೋ ಇಂಡಿಯಾ ಸ್ಟೇಟ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತಂದರೆ ಇದು ರೆಸಿಡೆನ್ಷಿಯಲ್ ಪ್ರೋಗ್ರಾಮ್. ಇದು ಈ ರೆಸಿಡೆನ್ಷಿಯಲ್ ಪ್ರೋಗ್ರಾಮಲ್ಲಿ ಏನಾಗುತ್ತೆ ಅಂತಂದರೆ, ನಾವು ಅಥ್ಲೀಟ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಒಂದು ಸಮಯದಲ್ಲಿ ಅಥವಾ ಪತ್ರಿಕೆಗಳ ಮೂಲಕ ಆಗಲಿ ಅಥವಾ ಆಕಾಶವಾಣಿ ಮೂಲಕ ಆಗಲಿ ಬೇರೆ ಯಾವುದಾದ್ರೂ ಮಾಧ್ಯಮದ ಮೂಲಕ ನಾವು ಅಡ್ವರ್ಟೈಸ್ ಮಾಡಿ ಆ ಒಂದು ಪರ್ಟಿಕ್ಯುಲರ್ ಡೇಟ್ಸ್ನ ಫಿಕ್ಸ್ ಮಾಡಿ ಆ ಡೇಟ್ನಲ್ಲಿ ಸೆಲೆಕ್ಷನ್ಗೆ ಎಲ್ಲ ಅಥ್ಲೀಟ್ಗಳನ್ನ ಕರಿತೀವಿ. ಆ ಸಮಯದಲ್ಲಿ ಅವ್ರ ಅಥ್ಲೀಟ್ಗಳು ಬಂದು ಅವ್ರ ಸೆಲೆಕ್ಷನ್ಸ್ನ ಕೊಡಬೇಕು. ಅಂದರೆ ಖೇಲೋ ಇಂಡಿಯಾ ಸ್ಟೇಟ್ ಸೆಂಟರ್ ಆಫ್ ಎಕ್ಸಲೆನ್ಸ್ಗೆ ಏನು ಕ್ರೈಟೀರಿಯಾ ಇದೆ ಅಂತಂತಂದರೆ, ಅವ್ರು ಈಗಾಗಲೇ ಮೆಡಲಿಸ್ಟ್ಗಳು ಆಗಿರಬೇಕು, ಮೆಡಲಿಸ್ಟ್ ಅಟ್ ಸ್ಟೇಟ್ ಲೆವೆಲ್ ಆಗಿರಬೇಕು. ಯಾಕಂತಂದರೆ ವಿ ಕಾಲ್ ಇಟ್ ಆಸ್ ಅನ್ ಎಕ್ಸಲೆನ್ಸ್. ಇಲಾಖೆಯಲ್ಲಿ ಇನ್ನಿಂದ ಏನಾಗುತ್ತೆ ಅಂದರೆ ಬೇರೆ ಬೇರೆ ಸ್ಕೀಮ್ಗಳಿದೆ, ಅದು ಫ್ರಮ್ ದ ಬೇಸಿಕ್ ಲೆವೆಲಿಂದ ಟ್ರೈನಿಂಗ್ ಆಗುತ್ತೆ. ಇದರಲ್ಲಿ ಏನಾಗುತ್ತೆ ಅಂತಂದರೆ ದೇ ಶುಡ್ ಬಿ ಮೆಡಲಿಸ್ಟ್ ಅಂತ ಸ್ಟೇಟ್ ಲೆವೆಲಲ್ಲಿ ಮತ್ತು ನ್ಯಾಷನಲಲ್ಲಿ ರೆಪ್ರೆಸೆಂಟ್ ಮಾಡಿರಬೇಕು. ಆ ಒಂದು ಮಕ್ಕಳನ್ನ ಮತ್ತೆ ನಾವು ಸೆಲೆಕ್ಷನ್ ಮಾಡಿ ಅವ್ರನ್ನ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತೀವಿ. ದಟ್ ಈಸ್ ಎ ರೆಸಿಡೆನ್ಷಿಯಲ್ ಪ್ರೋಗ್ರಾಮ್. ನಮ್ಮಲ್ಲಿ ಹಾಸ್ಟೆಲ್ ಫೆಸಿಲಿಟೀಸ್ ಇರುತ್ತೆ. ಓದಲಿಕ್ಕೆ ಅವರು ಬೇರೆ ಕಾಲೇಜ್ಗಳು ಹತ್ತಿರದಲ್ಲಿ ಯಾವುದು ಕಾಲೇಜ್ಗಳಿದೆ ಆ ಒಂದು ಕಾಲೇಜ್ಗಳಲ್ಲಿ ಅವರು ಓದಬೇಕಾಗುತ್ತೆ. ಪ್ರಸ್ತುತ ತರಬೇತಿ ನಾವು ಕೊಡ್ತೀವಿ. ತರಬೇತಿಯಲ್ಲಿ ನಾಟ್ ಓನ್ಲಿ ಫಾರ್ ದೇರ್ ಪರ್ಟಿಕ್ಯುಲರ್ ಸ್ಪೋರ್ಟ್. ಫಾರ್ ಎಕ್ಸಾಂಪಲ್ ಕರ್ನಾಟಕಕ್ಕೆ 3 ಡಿಸಿಪ್ಲಿನ್ನ ಕೊಟ್ಟಿದೆ. ಮೊದಲನೇದು ಅಥ್ಲೆಟಿಕ್ಸು, 2ನೇದು ಸ್ವಿಮ್ಮಿಂಗು, 3ನೇದು ಶೂಟಿಂಗ್. ಈ 3 ತರಬೇತಿ ವಿದ್ಯಾನಗರ ಅಂತ ನಮ್ಮ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಒಂದು ಐಡೆಂಟಿಫೈ ಮಾಡಿದೆ. ವಿದ್ಯಾನಗರ ಇಸ್ ಎ ಸ್ಪೋರ್ಟ್ಸ್ ಸ್ಕೂಲ್, ಸ್ಪೋರ್ಟ್ಸ್ ಫೆಸಿಲಿಟಿ ಇರುವಂಥದ್ದು. ಅಲ್ಲಿ ಆ ಕ್ಯಾಂಪಸ್ನಲ್ಲಿ ಮಲ್ಟಿ ಡಿಸಿಪ್ಲಿನರಿ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ಗೆ ಮಾಡೋಕ್ಕಂತ ಅವಕಾಶ ಇದೆ. ಸೊ ಈ 3 ಸ್ಪೋರ್ಟ್ಸ್ಗಳಿಗೆ ಹಾಸ್ಟೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಇದೆ ಅಂತ ಹೇಳಿದ್ರಲ್ಲ, ಆನ್ ವಾಟ್ ಬೇಸಿಸ್ ಡು ದೇ ಗಿವ್ ಯು ದಿಸ್, ದೇ ಹ್ಯಾವ್ ಚೋಸನ್ ದೀಸ್ 3 ಡಿಸಿಪ್ಲಿನ್ಸ್? ಇದಕ್ಕೆ ಏನು ಮಾಡ್ತಾರೆ ಅಂತಂದರೆ ನೋಡಿ, ಇದುವರೆಗೂ ರಾಜ್ಯದಲ್ಲಿ ಯಾವ ಡಿಸಿಪ್ಲಿನಲ್ಲಿ ಹೈಯೆಸ್ಟ್ ರಿಸಲ್ಟ್ಸ್ ಇದೆ ಆ ಒಂದು ಡಿಸಿಪ್ಲಿನ್ಸ್ನ ಆ ಒಂದು ರಾಜ್ಯಗಳಿಗೆ ಕೊಡ್ತಾರೆ. ಇಲ್ಲಿ ಕರ್ನಾಟಕವನ್ನು ಕನ್ಸಿಡರ್ ಮಾಡಿದಾಗ ಈಜು, ಅಥ್ಲೆಟಿಕ್ಸ್ ಮತ್ತು ಶೂಟಿಂಗ್ನಲ್ಲಿ ಹೆಚ್ಚಿನ ಒಂದು ಪರ್ಫಾರ್ಮೆನ್ಸ್ ಜಾಸ್ತಿ ಇರೋದ್ರಿಂದ ಈ ಎಕ್ಸಲೆನ್ಸ್ನ ಇಲ್ಲಿಗೆ ಕೊಟ್ಟಿದ್ದಾರೆ. ಅದೇ ರೀತಿ ಬೇರೆ ಬೇರೆ ರಾಜ್ಯಗಳಿಗೂ ಅದೇ ರೀತಿ ಕೊಟ್ಟಿದ್ದಾರೆ. ಈಗ ಸುಂದರೇಶ್, ನಿಮ್ಮ ಚೂಸನ್ ಫೀಲ್ಡ್ ಅಂದರೆ ಮುಖ್ಯವಾಗಿ ಸ್ವಿಮ್ಮಿಂಗ್ ಕಡೆ ಬರುವುದಾದರೆ, ನಿಮಗೆ ಇಷ್ಟೊಂದು ವರ್ಷಗಳ ಅನುಭವ ಇದೆ ಒಬ್ಬ ಈಜು ತರಬೇತುದಾರರಾಗಿ. ಕರ್ನಾಟಕ ಕಳೆದ 30 ವರ್ಷಗಳಿಂದ ಸ್ವಿಮ್ಮಿಂಗಲ್ಲಿ ಅಥವಾ ಈಜಿನಲ್ಲಿ ಉನ್ನತ ಮಟ್ಟದಲ್ಲಿದೆ, ಎಕ್ಸೆಪ್ಟ್ ಮಹಾರಾಷ್ಟ್ರ ವಿಚ್ ಇಸ್ ಕಮಿಂಗ್ ಕ್ಲೋಸ್ ಸೆಕೆಂಡ್. ಸೊ ಕರ್ನಾಟಕದ ಈ ಪರ್ಫಾರ್ಮೆನ್ಸ್ಗೆ ಈಜಿನಲ್ಲಿ ಏನು ಕಾರಣ ಅಂತ ಅನಿಸುತ್ತೆ ನಿಮಗೆ? ಇದಕ್ಕೆ ನೋಡಿ, 1987ನೇ ಇಸ್ವಿ ನಂತರದಲ್ಲಿ ನಾನು ಹೇಳಬೇಕು, 87 ಮತ್ತು 90ನೇ ಇಸ್ವಿ ನಂತರದಲ್ಲಿ ಕರ್ನಾಟಕ ತನ್ನ ಪ್ರಾಬಲ್ಯವನ್ನು ಮೆರೆಯೋದಕ್ಕೆ ಪ್ರಾರಂಭ ಮಾಡ್ತು. ಅದಕ್ಕೆ ಕಾರಣಕರ್ತರಾದಂಥವರು
ಕರ್ನಾಟಕ ಸ್ವಿಮ್ಮಿಂಗ್ ಅಸೋಸಿಯೇಷನ್ನ ಅಂದಿನ ಪ್ರೆಸಿಡೆಂಟ್ ಆದಂಥ ಶ್ರೀಯುತ ನೀಲಕಂಠರಾವ್ ಆರ್ ಜಗದಾಳೆ ಅವರು, ಅದರ ಜೊತೆಗೆ ಕೈಗೂಡಿಸಿದಂಥವರು ಆಗಿನ ಒಂದು ಕಾರ್ಯದರ್ಶಿಗಳು, ಸೆಕ್ರೆಟರಿಗಳು ಶ್ರೀಯುತ ವಿಜಯರಾಘವನ್ ಅಂತ ಹೇಳ್ಬಿಟ್ಟು, ಮತ್ತು ನಮ್ಮ ಇಲಾಖೆಯಲ್ಲೇ ತರಬೇತಿ ಮಾಡಿ ಡೆಪ್ಯೂಟಿ ಡೈರೆಕ್ಟರ್ ಆಗಿ ರಿಟೈರ್ಡ್ ಆದಂಥ MR ಮೋಹಿತೆ ಅಂತ. ಈ 3 ಜನ ಕಾರಣ ಇದಕ್ಕೆ. ಇಟ್ ವಾಸ್ ಎ ಬ್ರೈನ್ ಚೈಲ್ಡ್ ಆಫ್ ಆಲ್ ದ ತ್ರೀ ಟು ಟೇಕ್ ದಿ ಕರ್ನಾಟಕ ಟು ದಿ ನೆಕ್ಸ್ಟ್ ಲೆವೆಲ್. ಅಂದ್ರೆ ಜಗದಲ್ಲಿ ಅವರು ತುಂಬಾ ವರ್ಷ ಈ ವಾಸ್ ದ ಪ್ರೆಸಿಡೆಂಟ್ ಆಫ್ ಕರ್ನಾಟಕ ಸ್ವಿಮ್ಮಿಂಗ್ ಅಸೋಸಿಯೇಷನ್. ಹೌದು. ಇನ್ನೊಂದೇನು ಅಂತಂದ್ರೆ ಅವ್ರಿಗೆ ಆ ಒಂದು ವ್ಯೂ ಏನಿತ್ತು, ವಿಷನ್ ಇತ್ತು, ಕರ್ನಾಟಕ ಶುಡ್ ಬಿಕಮ್ ಅಟ್ ದಿಸ್ ಲೆವೆಲ್, ಈ ಲೆವೆಲ್ ಅಲ್ಲಿ ಇರಬೇಕು ಅಂತ. ಆ ಸಮಯದಲ್ಲಿ ಅವರು ಅವ್ರದೇ ಆದ ಒಂದು ಸೆಂಟರ್ ಕೂಡ ನಡೀತಾ ಇತ್ತು. ಆ ಒಂದು ಸೆಂಟ್ರಲ್ಲಿ ಇದ್ದಾಗ ಅಲ್ಲಿದ್ದಂಥ ತರಬೇತುದಾರರುಗಳನ್ನ ಹೊರ ರಾಷ್ಟ್ರಗಳಿಗೆ ಕಳಿಸಿ ಅಲ್ಲಿ ಯಾವ ರೀತಿ ತರಬೇತಿ ಆಗ್ತಾ ಇದೆ ನೋಡ್ಕೊಂಬನ್ನಿ ಅಂತ ಹೇಳಿ, ಅಲ್ಲಿ ಫುಡ್ ಅಂಡ್ ನ್ಯೂಟ್ರಿಷನ್ ಯಾವ ಥರ ಇದೆ, ಆ ತರಬೇತಿಯನ್ನು ಇಲ್ಲಿ ಅಳವಡಿಸ್ಕೊಳ್ಬೋದಾ, ಆ ರೀತಿ ಎಲ್ಲ ಒಂದು ಎಕ್ಸ್ಪಿರಿಮೆಂಟ್ ಮಾಡಿ ಎಲ್ಲ ಮಾಡಿ ಆ ತರಬೇತಿಯನ್ನು ಇಲ್ಲಿ ತಂದು ಇಂಪ್ಲಿಮೆಂಟ್ ಮಾಡಿ ಇಲ್ಲಿಂದ ಮುಂದಕ್ಕೆ ತೊಗೊಂಡೋಗಿದ್ದು. ಬಹಳಷ್ಟು ಸಲ ಇಲ್ಲಿನ ತರಬೇತುದಾರರು ಅಲ್ಲಿಗೆ ಹೋಗಿ ಟ್ರೈನಿಂಗ್ ಮಾಡ್ಕೊಂಡು ಬರೋಕ್ಕೆ ಬಹಳಷ್ಟು ಕಷ್ಟ ಇತ್ತು. ಅವಾಗ ಏನು ಮಾಡಿದ್ರು, ಅಲ್ಲಿನ ತರಬೇತುದಾರರನ್ನ ಇಲ್ಲಿಗೆ ಕರ್ಕೊಂಡು ಬಂದು, ಹೊರ ರಾಷ್ಟ್ರಗಳಲ್ಲಿರುವಂಥ ತರಬೇತುದಾರರನ್ನ ಇಲ್ಲಿಗೆ ಕರ್ಕೊಂಡು ಬಂದು ಇಲ್ಲಿ ಕೋಚಸ್ಗೆ ಎಜುಕೇಷನ್ ಕೊಟ್ಟು ಅಲ್ಲಿಂದ ಯಾವ ರೀತಿ ಫ್ರಮ್ ದ ಬೇಸಿಕ್ ಲೆವೆಲ್ ಟು ದ ಅಡ್ವಾನ್ಸ್ ಲೆವೆಲಿಂದ ಡೆವಲಪ್ಮೆಂಟ್ ಲೆವೆಲ್ ಯಾವ ಥರ ಮಾಡಬೇಕು, ಡೆವಲಪ್ಮೆಂಟ್ ಲೆವೆಲ್ ಟು ಕಾಂಪಿಟೇಟಿವ್ ಲೆವೆಲ್ ಆದಮೇಲೆ ಎಕ್ಸಲೆನ್ಸ್, ಈ ರೀತಿ ಒಂದು ಸ್ಟೇಜಸ್ ಮಾಡಿಕೊಂಡು ಅಲ್ಲಿಂದ ಡೆವಲಪ್ಮೆಂಟ್ ಆಗ್ತಾ ಹೋಯಿತು. ಅಲ್ಲಿ 1990ನೇ ಇಸ್ವಿ ನಂತರದಲ್ಲಿ ಕರ್ನಾಟಕ ಹಿಂತಿರುಗಿ ನೋಡಿದ್ದೇ ಇಲ್ಲ. ಅಲ್ಲಿಂದ ಏನಾಯಿತು ಅಂತಂದ್ರೆ, ಗೆಲ್ಲಬೇಕು ಅಂತಂದ್ರೆ ಕರ್ನಾಟಕದಲ್ಲೇ ತರಬೇತಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗೋಯ್ತು. ಮಹಾರಾಷ್ಟ್ರದಿಂದ ಸ್ವಿಮ್ಮರ್ಸ್ ಕೂಡ ಇಲ್ಲಿ ಬಂದು, ಹೌದು, ಮಹಾರಾಷ್ಟ್ರ, ತಮಿಳುನಾಡು, ಗುಜರಾತ್, ಗೋವಾ, ಸಜನ್ ಪ್ರಕಾಶ್ ಕೂಡ ಬೆಂಗಳೂರಿನಲ್ಲೇ ಟ್ರೈನ್ ಆಗಿರೋವಂಥದ್ದು. ಇಲ್ಲೇನಾಯ್ತು ಅಂದ್ರೆ ಅವಕಾಶಗಳು ಜಾಸ್ತಿ ಆಗ್ತಾ ಬಂತು. ಮತ್ತೆ ಅದೇ ರೀತಿ ಬೆಂಗಳೂರಿನಲ್ಲಿ ಸ್ವಿಮ್ಮಿಂಗ್ ಪೂಲ್ಗಳು ಜಾಸ್ತಿ ಆಗ್ತಾ ಹೋಯ್ತು. ಅದೇ, ಬಟ್ ಎಲ್ಲೋ ಒಂದು ಕಡೆ ಇನ್ಸ್ಟೆಡ್ ಆಫ್ ದ ಎಂಟೈರ್ ಸ್ಟೇಟ್ ಬೆಂಗಳೂರು ಸೆಂಟ್ರಿಕ್ ಎನ್ನುವಂಥದ್ದು ಆಯಿತು ಸ್ವಿಮ್ಮಿಂಗ್. ಸಮ್ವೇರ್ ಡೌನ್ ದ ಲೈನ್ ಡು ಯು ಫೀಲ್ ದಟ್ ಅಂದರೆ ಕರ್ನಾಟಕದ ಎಲ್ಲ ಕೇಂದ್ರಗಳಲ್ಲೂ ಇರುವ ಸ್ವಿಮ್ಮರ್ಸ್ಗೆ ಒಂದು ಅವಕಾಶ ಸಿಗಲಿಲ್ಲ ಎನ್ನುವಂಥದ್ದು ಕೂಡ? ನಾವು ಆ ರೀತಿ ನೋಡೋದು ಬೇಡ. ಇಲ್ಲಿ ಏನು ಅಂತಂದ್ರೆ ನೋಡಿ, ಭಾರತದಲ್ಲಿ ಇರುವಂತ ಯಾವುದೇ ಒಂದು ರಾಜ್ಯದಲ್ಲಾದ್ರೂ ಸ್ಟೇಟ್ ಕ್ಯಾಪಿಟಲ್ ಅಂತ ಏನಿರುತ್ತೆ ಅಲ್ಲಿ ಯಾವಾಗಲೂ ಕಾನ್ಸಂಟ್ರೇಷನ್ ಜಾಸ್ತಿನೇ. ಯಾವುದೇ ಟ್ಯಾಲೆಂಟ್ ಬಂದು ಪೂಲಿಂಗ್ ಆಗುವಂಥದ್ದು ರಾಜ್ಯದ ಒಂದು ಕ್ಯಾಪಿಟಲ್, ಅಲ್ಲೇನೆ ಪೂಲಿಂಗ್ ಆಗುವಂಥದ್ದು. ನಾಟ್ ಓನ್ಲಿ ಕರ್ನಾಟಕ ಅಂತಲೇ ಅಲ್ಲ, ಈಗ ತಮಿಳುನಾಡಿಗೆ ಹೋದರೆ ಚೆನ್ನೈನಲ್ಲಿ ಸ್ಪೋರ್ಟ್ಸ್ ಟ್ಯಾಲೆಂಟು ಕಾನ್ಸಂಟ್ರೇಷನ್ ಜಾಸ್ತಿ. ಸೊ ಅದೇ ರೀತಿ ಕರ್ನಾಟಕದಲ್ಲೂ ಬೆಂಗಳೂರಲ್ಲಿ ಸ್ಪೋರ್ಟ್ಸ್ ಟ್ಯಾಲೆಂಟು ಕಾನ್ಸಂಟ್ರೇಷನ್ ಆಗಿ, ಯಾಕಂದ್ರೆ ಇಲ್ಲಿ ಅವಕಾಶಗಳು ಜಾಸ್ತಿ. ಅಂದರೆ ಸರ್, ಎಲ್ಲೋ ಒಂದು ನ್ಯಾಚುರಲ್ ಸ್ವಿಮ್ಮರ್ಸ್ ಅಂತ ಏನು ಹೇಳ್ತಾರೆ, ಈಗ ಕರಾವಳಿಯಲ್ಲಿ ಬೆಸ್ತರು ಅವರ ಮಕ್ಕಳು, ದೇ ಹ್ಯಾವ್ ದಟ್ ನ್ಯಾಚುರಲ್ ಇನ್ಸ್ಟಿಂಕ್ಟ್ ಇನ್ ದೆಮ್. ಸೊ ಅಂಥವ್ರನ್ನು ಇಲ್ಲಿ ಬಂದು ಟ್ರೈನ್ ಮಾಡೋದು ಸುಲಭ ಎನ್ನುವಂಥದ್ದು ಕೂಡ, ಅದು ಎಷ್ಟು ಸರಿ ಅಂತ ಅನಿಸುತ್ತೆ? ಅಲ್ಲಿ ನೀವು ಹೇಳಿದ್ದು ಕರೆಕ್ಟ್ ಆಗಿದೆ. ಈಗ ಕರಾವಳಿ ಪ್ರದೇಶದಲ್ಲಿ ದೇ ಆರ್ ಆಲ್ ಬಾರ್ನ್ ಸ್ವಿಮ್ಮರ್ಸ್, ಅವ್ರಿಗೆ ನ್ಯಾಚುರಲ್ ಆಗಿ ಈಜಕ್ಕೆ ಬರುತ್ತೆ. ಆ ರೀತಿ ಏನಾಗುತ್ತೆ ಅಂತಂದರೆ, ಅವರು ಬರೀ ಸಮುದ್ರದಲ್ಲಿ ಈಜೋದೇ ಒಂದೇ ಅಂತಲ್ಲ, ಈಗ ಅವರು ಈಜುಕೊಳದಲ್ಲಿ ಹೇಗೆ ಈಜಬೇಕು ಅಂತ ಒಂದು ತರಬೇತಿಯನ್ನು ಪಡಿಬೇಕಾಗುತ್ತೆ. ಅದಕ್ಕೋಸ್ಕರ ಅಲ್ಲಿರುವಂಥ ಈಜುಕೊಳದಲ್ಲಿ ಅಲ್ಲಿರುವಂಥ ತರಬೇತಿದಾರನ್ನ ಅವ್ರು ಅಪ್ರೋಚ್ ಮಾಡಿದ್ರೆ ಸಾಕು, ಅವ್ರಿಗೆ ಆ ರೀತಿಯ ಈಜನ್ನು ಅವರು ಕಲಿಸ್ತಾರೆ. ಕಲಿಸಿದ ನಂತರದಲ್ಲಿ ಅವರು ತರಬೇತುದಾರರಿಗೆ ಒಂದು ಲಿಮಿಟ್ ಇರುತ್ತೆ. ರಾಜ್ಯ ಕೇಂದ್ರ ಅನ್ನೋದಕ್ಕೂ ಜಿಲ್ಲಾ ಕೇಂದ್ರ ಎರಡಕ್ಕೂ ವ್ಯತ್ಯಾಸ ಇದೆ. ಜಿಲ್ಲಾ ಕೇಂದ್ರಕ್ಕೆ ಅದರದೇ ಆದ ಒಂದು ಲಿಮಿಟ್ ಇದೆ, ಅದರ ರಾಜ್ಯ ಕೇಂದ್ರಕ್ಕೆ ಬಂದ ಅದರಿಂದ ಬಿಯಾಂಡ್ ಲಿಮಿಟ್ಸ್ ಇದೆ. ಸೊ ಅವಾಗೇನಾಗುತ್ತೆ, ಅವರು ಎಲ್ಲಿ ತನಕ ತರಬೇತಿ ಮಾಡಬಹುದು ಅಥವಾ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಪದಕ ಪಡೆಯುವಂಥದ್ದು ಅಥವಾ ರಾಷ್ಟ್ರ ಮಟ್ಟದಲ್ಲಿ ಪದಕ ಪಡೆಯುವಂಥ ತನಕ ಅವ್ರಿಗೆ ಟ್ರೈನಿಂಗ್ ಮಾಡೋಕ್ಕಾಗತ್ತೆ ಅಂದರೆ ಅಲ್ಲಿ ಅವರು ಟ್ರೈನಿಂಗ್ ಮಾಡ್ಬೋದು. ಅದಾದ ನಂತರದಲ್ಲಿ ಅವರು ದೆ ಕ್ಯಾನ್ ಬಿಕಮ್ ಫೀಡರ್ ಸೆಂಟರ್ಸ್ ಟು ದಿ ಹೈ ಪರ್ಫಾರ್ಮೆನ್ಸ್ ಸೆಂಟರ್ಸ್ ಅಟ್ ಬೆಂಗಳೂರು. ಈ ಥರ ನಮಗೆ ಇಲ್ಲಿ ತನಕ ನಾವು ತರಬೇತಿಯನ್ನು ನಿಮಗೆ ಮಾಡಿದ್ದೀವಿ, ಮುಂದಿನ ತರಬೇತಿಯನ್ನು ಹೈ ಪರ್ಫಾರ್ಮೆನ್ಸ್ ಸೆಂಟರ್ಸಲ್ಲಿ ನೋಡಿ ಅಂಥೇಳಿ ರೆಫರ್ ಮಾಡಿದರೆ, ಅವಾಗ ನೀವು ಹೇಳಿದ್ರಲ್ಲ, ಈಗ ಕರಾವಳಿ ಪ್ರದೇಶದಿಂದ ಬಂದಿರ್ತಾರೆ ಅಥವಾ ರೆಸ್ಟ್ ಆಫ್ ಕರ್ನಾಟಕ ಅಂದರೆ ಲಿವಿಂಗ್ ಬೆಂಗಳೂರು, ರೆಸ್ಟ್ ಆಫ್ ಕರ್ನಾಟಕದಿಂದ ಬಂದಂಥ ಟ್ಯಾಲೆಂಟ್ ಏನಿದೆ ಅವಾಗ ಬೆಂಗಳೂರಲ್ಲಿ ಬಂದು ಅವ್ರಿಗೂ ಮುಂದೆ ಅವಕಾಶಗಳು ಜಾಸ್ತಿ ಆಗುತ್ತೆ. ಇದಕ್ಕೆ ಅಲ್ಲಿ ತರಬೇತಿ ಮಾಡ್ತಾರಲ್ಲ ಆ ಕೋಚ್ಗಳಿಗೆ ಒಂದು ಸ್ವಲ್ಪ ಬ್ರಾಡ್ ಮೈಂಡ್ ಇರಬೇಕು. ಸರ್, ಸ್ವಿಮ್ಮಿಂಗ್ ಎನ್ನುವಂಥದ್ದು ಇಸ್ ನಾಟ್ ಅ ಗ್ಲಾಮರ್ ಗೇಮ್ ಅಂತ ಹೇಳ್ತಾರೆ. ಹೌ ಫಾರ್ ಇಟ್ ಇಸ್ ಟ್ರೂ? ಇಟ್ ಈಸ್ ಒನ್ ಆಫ್ ದಿ ಗ್ಲಾಮರಸ್ಟ್ ಗೇಮ್ ಅಂತಾನೆ ನಾನು ಹೇಳಬೇಕು. ನೀವು ನೋಡಿ, ನಮ್ಮಲ್ಲಿ ಅದ್ರ ಬಗ್ಗೆ ಕರೆಕ್ಟಾಗಿ ಒಂದು ಮಾಹಿತಿ ಇಲ್ಲ ಅಥವಾ ಮಾಧ್ಯಮಗಳಿಂದ ಅದರದ್ದು ಕವರೇಜ್ ಇಲ್ಲ. ನೀವು ಒಲಿಂಪಿಕ್ಸ್ಗೆ ಹೋಗ್ತೀನಿ ಅನ್ನೋದಾದರೆ ನಿಮಗೆ ಸ್ವಿಮ್ಮಿಂಗ್ಗೆ ಟಿಕೆಟೇ ಸಿಕ್ಕಲ್ಲ. ಇಟ್ ಈಸ್ ಜಾಮ್ ಪ್ಯಾಕ್ಡ್ ಆ್ಯಂಡ್ ಹೈಯೆಸ್ಟ್ ಇವೆಂಟ್ಸ್ ನಡೆಯುವಂಥದ್ದು ಸ್ವಿಮ್ಮಿಂಗಲ್ಲಿ, ಅಥ್ಲೆಟಿಕ್ಸ್ ಬಿಟ್ಟರೆ. ಸೊ ಎರಡೇ ಈವೆಂಟ್ ಹೈಯೆಸ್ಟ್ ಜಾಮ್ ಪ್ಯಾಕ್ ಆಗುವಂಥದ್ದು ಸ್ವಿಮ್ಮಿಂಗು ಮತ್ತು ಆಸ್ ವೆಲ್ ಆಸ್ ಅಥ್ಲೆಟಿಕ್ಸ್ ಎರಡೇ ಅಂಥದ್ದು. ಸೊ ಆ ಒಂದು ಸ್ಪೋರ್ಟ್ಸ್ ಆ ಲೆವೆಲ್ ನಡೆಯುತ್ತೆ. ಬಟ್ ಯು ಶುಡ್ ನಾಟ್ ಟೇಕ್ ಇಟ್ ಇಸ್ ಓನ್ಲಿ ಸ್ವಿಮ್ಮಿಂಗ್ ಒಂದೇ ಅಲ್ಲ ಇಲ್ಲಿರೋದು. ವಾಟರ್ ಪೋಲೋ ಇದೆ, ಡೈವಿಂಗ್ ಇದೆ, ಆರ್ಟಿಸ್ಟಿಕ್ ಸ್ವಿಮ್ಮಿಂಗ್ ಇದೆ. ದೇರ್ ಇಸ್ ಒನ್ ಮೋರ್ ಇವೆಂಟ್ ಇನ್ಕ್ಲೂಡೆಡ್ ಕಾಲ್ಡ್ ಆಸ್ ಹೈ ಡೈವಿಂಗ್.
ಸೊ ಈ ಥರ ಒಂದು ಮಲ್ಟಿ ಡಿಸಿಪ್ಲಿನರಿ ಇವೆಂಟ್ಸ್ ಇದೆ ಅಲ್ಲಿ. ನಾಟ್ ಓನ್ಲಿ ದಟ್, ದೆರ್ ಈಸ್ ಇಟ್ ನೌ ವಿ ಹ್ಯಾವ್ ಈವನ್ ಓಪನ್ ವಾಟರ್ ಸ್ವಿಮ್ಮಿಂಗ್. ಸೊ ಅದಕ್ಕಿರೋಂಥ ಒಂದು ಫ್ಯಾನ್ ಬೇಸ್ ಏನಿದೆ ಅಕ್ರಾಸ್ ದಿ ವರ್ಲ್ಡ್ ತುಂಬಾ ಇದೆ. ಆಫ್ಟರ್ ಫುಟ್ಬಾಲ್, ಐ ಆಮ್ ಟಾಕಿಂಗ್ ಅಬೌಟ್ ಆಫ್ಟರ್ ಫುಟ್ಬಾಲ್, ಇಟ್ ಹ್ಯಾಸ್ ಗಾಟ್ ಎ ಬ್ರಾಡ್ ಬೇಸ್. ಈ ನಡುವೆ ಸುಂದರೇಶ್, ಮೈಸೂರಲ್ಲಿ ಒಂದು ಅಕಾಡೆಮಿ ಶುರು ಮಾಡಿದ್ರಿ ಅಂತ ಹೇಳಿದ್ರಿ. ಅಂಡ್ ಇನ್ ಬಿಟ್ವೀನ್ ಯು ಆಲ್ಸೋ ಟ್ರೈಡ್, ನಿಮಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ವಲ್ಪ ಎಕ್ಸ್ಪೋಜರ್ ಬೇಕು ಅಂತ ಹೇಳಿ ದುಬೈಗೆ ಹೋದ್ರಿ ಅಂತ ಹೇಳಿದ್ರಿ. ಆ ಅನುಭವವನ್ನು ಹಂಚಿಕೊಳ್ಬಹುದಾ? ಈಗ 2006 ನಂತರದಲ್ಲಿ ಮೈಸೂರಿಗೆ ವಾಪಸ್ ಬಂದ ನಂತರದಲ್ಲಿ ನಾನು ಮತ್ತೆ ನಮ್ಮ ಸ್ನೇಹಿತರು, ಅಂದ್ರೆ ನನ್ನ ಜೊತೆ ಯಾರ್ಯಾರು ಈಜಿದ್ರು, ಆ ಸಮಯದಲ್ಲಿ ನಾವೇ ಒಂದು ಅಲ್ಯೂಮಿನೈ ಮಾಡ್ಕೊಂಡ್ವಿ. ನಾವು ಅಲ್ಯೂಮಿನೈ ಮಾಡಿಕೊಂಡು ಅಲ್ಲಿಂದ ನಾವು ಒಂದು ಸಂಸ್ಥೆ ನಾವು ಪ್ರಾರಂಭ ಮಾಡಿದ್ವಿ. ಅಲ್ಲಿ 2006ರಿಂದ 2017-18ರವರೆಗೂ ನಾವು ತರಬೇತಿಯನ್ನು ಮಾಡಿದ್ದೀವಿ. ಅಲ್ಲಿ ತರಬೇತಿ ಪಡೆದಂಥ ಮಕ್ಕಳುಗಳು ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿ ಪದಕವನ್ನು ಪಡೆಯೋದು ಎಲ್ಲಾನು ಮಾಡಿರ್ತಾರೆ. ಈ ನಡುವೆ ವಿಶೇಷ ಚೇತನ ಮಕ್ಕಳಿಗೆ ಕೂಡ ತಾವು ತರಬೇತಿ ಕೊಟ್ಟಲ್ವಾ? ಹೌದು, ವಿಶೇಷ ಚೇತನ ಮಕ್ಕಳುಗಳಿಗೆ ಹೇಗೆ ತರಬೇತಿ ನಾನು ಪ್ರಾರಂಭ ಮಾಡಿದೆ ಅಂತಂದ್ರೆ, ದೇ ಆರ್ ಆಲ್ಸೋ ಪಾರ್ಟ್ ಆಫ್ ದ ಸೊಸೈಟಿ. ಸೊ ಯು ಶುಡ್ ಕನ್ಸಿಡರ್ ದೆಮ್. ಅಟ್ಲೀಸ್ಟ್ ಇಫ್ ನಾಟ್, ವಿ ಶುಡ್ ಟ್ರೈ ಬ್ರಿಂಗಿಂಗ್ ದೆಮ್ ಟು ದ ಮೇನ್ ಸ್ಟ್ರೀಮ್. ಅವಕಾಶಗಳನ್ನು ಕೊಡಬೇಕು. ಅದು ನಾನು ಸ್ವಯಂ ಪ್ರೇರಿತವಾಗಿ ಮಾಡಿದ್ದು. ಅದು ನನಗೆ ಯಾರನಿಂದ ನೋಡಿ ಕಲ್ತಿದ್ದು ಆ ಥರದ್ದೇನಿಲ್ಲ. ಅದು ಸ್ವಯಂ ಪ್ರೇರಿತವಾಗಿ ಮಾಡಿದ್ದು. ನಂಗೆ ಮೊಟ್ಟ ಮೊದಲನೇ ಅವಕಾಶ ಸಿಕ್ಕಿದ್ದು ದಾವಣಗೆರೆಯಲ್ಲಿ. ಅಲ್ಲೊಂದು ಆಶಾಕಿರಣ ಅಂತ ಒಂದು ಸ್ಪೆಷಲ್ ಸ್ಕೂಲ್ ಇತ್ತು. ಅವಾಗ ಒಂದು 15 ಜನನ ಒಗ್ಗೂಡಿಸಿ ಅವರು ದಿನ ಕರ್ಕೊಂಡು ಬರೋರು. ಅಂದರೆ ಸಾಧಾರಣ 10 ಗಂಟೆಯಿಂದ 11 ಗಂಟೆ ತನಕ, 11:30 ತನಕ ಅವ್ರಿಗೆ ಹೇಗೆ ಕಲಿಸ್ಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡು ಸಾಧಾರಣ ಪ್ರಯತ್ನ ಮಾಡಿದೆ. ಆ ಒಂದು ರೀತಿನಲ್ಲಿ ಅಲ್ಲಿ ಕಲಿತಂಥ ಮಕ್ಕಳುಗಳು ಸ್ಪೆಷಲ್ ಒಲಿಂಪಿಕ್ಸ್ ಭಾರತ್ ಅಂತ ಒಂದು ಆ ಥರ ಮಕ್ಕಳುಗಳಿಗೆ ಸ್ಪರ್ಧೆಗಳನ್ನು ಕಂಡಕ್ಟ್ ಮಾಡುತ್ತೆ. ನನಗೆ ಆ ಸ್ಪೆಷಲ್ ಒಲಿಂಪಿಕ್ಸ್ ಅನ್ನೋದು ಒಂದು ಫೆಡರೇಷನ್ ಇದೆ ಅನ್ನೋದೇ ಗೊತ್ತಿರಲಿಲ್ಲ ನಾನು ಪ್ರಾರಂಭ ಮಾಡಿದಾಗ. ಸೊ ಅಲ್ಲಿ ಮಾಸ್ಟರ್ಸು, ಸರ್ ನಮ್ಮ ಮಕ್ಕಳು ಈ ಥರ ತರಬೇತಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದಂಗೆ ಬಹಳಷ್ಟು ಖುಷಿ ಆಯಿತು. ಅದಾದ ನಂತರದಲ್ಲಿ ಅವ್ರು ರಾಜ್ಯ ಮಟ್ಟದಲ್ಲಿ ಗೆದ್ರು, ರಾಷ್ಟ್ರ ಮಟ್ಟದಲ್ಲಿ ಗೆದ್ರು, ಇಂಟರ್ನ್ಯಾಷನಲ್ ಎಲ್ಲ ಹೋದರು. ಪರ್ಫಾರ್ಮೆನ್ಸ್ ನಿಮ್ಗೆ ಗೊತ್ತಾಗತ್ತೆ ನೋಡಿ. ಒಬ್ಬ ಟ್ರೈನ್ಡ್ ಸ್ವಿಮ್ಮರ್ಗೂ ಅನ್ಟ್ರೈನ್ಡ್ ಸ್ವಿಮ್ಮರ್ಗೂ ವ್ಯತ್ಯಾಸ ಗೊತ್ತಾಗುತ್ತೆ. ಅವಾಗ ಏನಾಗುತ್ತೆ, ಅವರಲ್ಲಿ ಐಡೆಂಟಿಫೈ ಮಾಡ್ತಾರೆ ಯಾರು ಇಷ್ಟು ಚೆನ್ನಾಗಿ ಸ್ವಿಮ್ ಮಾಡ್ತಿದ್ದಾರೆ, ಯಾರು ಹೇಳ್ಕೊಟ್ರು ಇದನ್ನ ಅಂತ. ಅಲ್ಲಿ ಡೆಲ್ಲಿಯಿಂದ ಸಮ್ ಪೀಪಲ್ ವಿಲ್ ಕಮ್ ಲುಕಿಂಗ್ ಫಾರ್ ಮೀ. ಸೊ ಅಲ್ಲಿಂದ ನಂಗೆ ಮತ್ತೆ ನೀವು ತರಬೇತಿ ಮಾಡಿ ಅಂತ ಹೇಳಿ ಅಲ್ಲಿಂದ ನನ್ನ ತರಬೇತಿ ಪ್ರಾರಂಭ ಆಯಿತು. ಮತ್ತೆ ಈ ಥರ ಒಂದು ಮಕ್ಕಳುಗಳಿಗೆ ನಾನು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರ ಮಟ್ಟದಲ್ಲಿ ಆಸ್ ಎ ಕೋಚ್ ಫಾರ್ ಟೀಮ್ ಇಂಡಿಯಾ ನಾನು ಅವ್ರನ್ನ ಲೀಡ್ ಮಾಡೋ ಅವಕಾಶ ಸಿಕ್ತು. ಲೈಕ್ ಅವ್ರ ಜೊತೆ ನಾನು ಅಥೆನ್ಸ್ಗೆ ಹೋಗಿದ್ದೆ. ಅದಾದ ನಂತರದಲ್ಲಿ ಪೋರ್ಟೋರಿಕೋಗೆ ಹೋಗಿದೆ. ಅಥೆನ್ಸ್ ವಾಸ್ ದಿ ವರ್ಲ್ಡ್ ಸಮ್ಮರ್ ಗೇಮ್ಸ್. ಈಗ ನಮ್ಮಲ್ಲಿ ಒಲಿಂಪಿಕ್ಸ್ ಸಮ್ಮರ್ ಗೇಮ್ಸ್ ಅಂತ ಏನು ಕರಿತೀವಿ, ಪ್ಯಾರಾಲಿಂಪಿಕ್ಸ್ ಅಂತ ಕರಿತೀವಿ, ಅದೇ ರೀತಿ ಇದು ವರ್ಲ್ಡ್ ಸಮ್ಮರ್ ಗೇಮ್ಸ್ ಅಂತ. ವರ್ಲ್ಡ್ ಸಮ್ಮರ್ ಗೇಮ್ಸ್ ಆಯಿತು. ಅದಾದಮೇಲೆ ವರ್ಲ್ಡ್ ಅಕ್ವಾಟಿಕ್ಸ್ಗೆ ಹೋಗಿದ್ದೆ ನಾನು, ಪೋರ್ಟೋರಿಕೋಗೆ. ಅದಾದ ನಂತರದಲ್ಲಿ ಐ ಹ್ಯಾಡ್ ಬಿನ್ ಟು ಆಸ್ಟ್ರೇಲಿಯಾ, ನ್ಯೂ ಕ್ಯಾಸಲ್ಗೆ ಫಾರ್ ದಿ ಸೌತ್ ಏಷ್ಯಾ ಪೆಸಿಫಿಕ್ ಗೇಮ್ಸ್. ಸೊ ಇದೆಲ್ಲ ಒಂದು ಅವಕಾಶಗಳು ಸಿಕ್ಕಾಗ ನನಗೂ ಒಂದು ಇಂಟರ್ನ್ಯಾಷನಲ್ ಐಡೆಂಟಿಟಿ ಸಿಕ್ತು. ಸ್ಪೆಷಲ್ ಒಲಿಂಪಿಕ್ಸ್ ಇಂಟರ್ನ್ಯಾಷನಲ್ ನಮಗೆ ಇಂಟರ್ನ್ಯಾಷನಲ್ ಕಮೋಡೇಷನ್ ಅಂದರೆ ಆನರ್ ಕೂಡ ಮಾಡಿದರು. ತಿಮೋತಿ ಶ್ರೈವರ್ ಈಸ್ ದ ಕರೆಂಟ್ ಪ್ರೆಸಿಡೆಂಟ್ ಆಫ್ ಸ್ಪೆಷಲ್ ಒಲಿಂಪಿಕ್ಸ್ ಇಂಟರ್ನ್ಯಾಷನಲ್. ಅವರು ಕೂಡ ನಮಗೆ ಸನ್ಮಾನ ಕೂಡ ಆಯಿತು. ಅಂಡ್ ಐ ಆಲ್ಸೋ ಬಿಕೇಮ್ ದಿ ನ್ಯಾಷನಲ್ ಕೋಚ್ ಫಾರ್ ಸ್ಪೆಷಲ್ ಒಲಿಂಪಿಕ್ಸ್. ಈ ನಡುವೆ ನಿಮಗೆ ಅಂತಾರಾಷ್ಟ್ರೀಯ ಸ್ವಿಮ್ಮರ್ಸ್ ತರಬೇತುದಾರರ ಜೊತೆ ಸಂಪರ್ಕ ಕೂಡ ಬೆಳೆಯಿತು. ಈಗ ನೀವು ಭಾರತದಲ್ಲಿ ಮೈಕಲ್ ಫೆಲ್ಪ್ಸ್ ಫೌಂಡೇಶನ್ಗೆ ನೀವು ಅಂಬಾಸಿಡರ್ ಆಗಿದ್ರಿ ಅಂತ ಹೇಳಿದ್ರಿ. ವಿಶೇಷ ಚೇತನ ಹಾಗೂ ನಾರ್ಮಲ್ ಸ್ವಿಮ್ಮರ್ಸ್ ಅಥವಾ ಈಜುಗಾರರನ್ನು ತರಬೇತು ಮಾಡುವಂತ ಒಂದು ಕಾಯಕ ಸಂಸ್ಥೆಯ ಮೂಲಕ ನಡೀತದೆ ಎನ್ನುವಂಥದ್ದು. ನಿಮ್ಮ ಸಾಧನೆಗಳ ಬಗ್ಗೆ ಇನ್ನೂ ಮಾತನಾಡಬಹುದು. ಅದು ನಮಗೆ ಒಂದು ಸಮಯದ ಪರಿಧಿ ಇರುವುದರಿಂದ ಸಂದರ್ಶನವನ್ನು ಇಲ್ಲಿ ಮುಗಿಸಬೇಕಾಗತ್ತೆ. ಸುಂದರೇಶ್, ಖೇಲೋ ಇಂಡಿಯಾ ಸೆಂಟರ್ ಫಾರ್ ಎಕ್ಸಲೆನ್ಸ್ ಮೂಲಕ ನೀವು ಇನ್ನೂ ಹೆಚ್ಚು ಕ್ರೀಡಾಪಟುಗಳನ್ನು ದೇಶಕ್ಕೆ ಕೊಡುಗೆ ನೀಡಬೇಕು ಅಂತ ನಮ್ಮ ಆಶಯ. ಧನ್ಯವಾದಗಳು ನಮ್ಮ ಜೊತೆ ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ. ನಮಸ್ಕಾರ. ಇದುವರೆಗೆ ಹಿರಿಯ ಕ್ರೀಡಾಪಟು, ಈಜು ತರಬೇತುದಾರ ಹಾಗೂ ಖೇಲೋ ಇಂಡಿಯಾ ರಾಜ್ಯ ಉತ್ಕೃಷ್ಟತಾ ತರಬೇತಿ ಕೇಂದ್ರ ವಿದ್ಯಾನಗರ ಬೆಂಗಳೂರಿನ ಮುಖ್ಯ ತರಬೇತುದಾರರಾದ ಎಸ್ ಸುಂದರೇಶ್ ಜೊತೆಗಿನ ಮಾತುಕತೆಯನ್ನ ಕೇಳಿದ್ರಿ. ಸಾಪ್ತಾಹಿಕ ಕ್ರೀಡಾ ಸಂಚಿಕೆ ಕ್ರೀಡಾಲೋಕ ಕಾರ್ಯಕ್ರಮ ಕೇಳಿದ್ರಿ. ಪ್ರಸ್ತುತಿ ಫ್ಲೋರಿನ್ ರೋಷ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.